ಶ್ರೀನಿವಾಸ ಗೋವಿಂದ. ಮಹಾರಾಷ್ಟ್ರದತ್ತ ಕರ್ನಾಟಕದಿಂದ ಮಹಾರಾಷ್ಟ್ರವೇನಾಯಿತು, ರಾಜ್ಯ ದೇಶದ ಮೂಲೆ ಮೂಲೆಗಳಲ್ಲೂ ನಮ್ಮ ಕನ್ನಡಿಗರಿದ್ದಾರೆ, ನನ್ನ ಅಭಿಮಾನಿ ದೇವರುಗಳಿದ್ದಾರೆ. ಅವರೆಲ್ಲರನ್ನೂ ಮಾತಾಡಲಿಕ್ಕಾಗಿ ನನಗೆ ಸಿಕ್ಕಂಥ ಈ ಸುವರ್ಣಾವಕಾಶ ಬಹುಶಃ ಇದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ. ಹಾಗಾಗಿ ಕರ್ನಾಟಕದಿಂದ ಮಹಾರಾಷ್ಟ್ರದತ್ತ ನಮ್ಮ ಪಯಣ. ಅಲ್ಲಿರ್ತಕ್ಕಂತಹ ಮಹಾರಾಷ್ಟ್ರದ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಆ ಭಾಗದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಒಂದು ಸುವರ್ಣಾವಕಾಶ ಏನಪ್ಪ ಅಂದರೆ, ಈ ನಿಮ್ಮ ಆನಂದ್ ಗುರೂಜಿಯವರು ನಿಮ್ಮ ಮಹಾರಾಷ್ಟ್ರಕ್ಕೆ ಬಂದಾಗ ಅಲ್ಲಿ ತಿಳಿಸುವಂತಹ ಒಂದಷ್ಟು ತಂತ್ರಸಾರಗಳಿದೆಯಲ್ಲ, ಅದು ಬಹಳ ವಿಶೇಷ, ವಿಭಿನ್ನ. ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ತಾವು ಮಾಡಬಹುದು. ಗುರುಜಿ ಅವರಿಗೆ ನಮಸ್ಕಾರ. ಹಾಗೆ ಜಿ ಟಿ ವಿದವರಿಗೆ ಜಿ ಕನ್ನಡ ಟಿ ವಿದವರಿಗೆ ನಮಸ್ಕಾರ. ನಾವು ಮಹಾರಾಷ್ಟ್ರ ವತಿಯಿಂದ ಇಲ್ಲಿ ಸೋಲಾಪುರ ಜಿಲ್ಲೆದ ಒಳಗೆ ಸಿದ್ದರಾಮೇಶ್ವರ ಪಾವನ ನಗರಿದಾಗೆ ತಮ್ಮದು ಕುಂಬಾರಿ ಊರಂತೆ ಸಿದ್ಧ ಮಹಾರಾಜ ಪವನ ನಗರಿದಾಗೆ ಆನಂದ್ ಗುರುಜಿದು ಹರಿಣಿನಗರ ಹರಿಹರಿ ಡೆವಲಪರ್ಸ್ದಾಗ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಬಸವರಾಜ ಮಾಳಿ ಪಾಟೀಲ್ ಅವರು, ಪರ್ಸನನ್ನ ಪಾಟೀಲ್ ಅವರು ಎಲ್ಲರೂ ಕೂಡಿ ತಮ್ಮದು ಲೋಕ ಕಲ್ಯಾಣಕ್ಕೆ ಆಶೀರ್ವಾದ ನಮ್ಮದು ಮಹಾರಾಷ್ಟ್ರದೊಳಗೆ ಬಂದು ನಮಗೆ ಎಲ್ಲರಿಗೆ ಆಶೀರ್ವಾದ ಮಾಡಬೇಕು. ಸ್ವಾಮೀಜಿಗಳಿಗೆ ಇಟ್ಟೇ 3 ವರ್ಷ ಮಳೆ ಇಲ್ಲ, ಬೆಳೆ ಇಲ್ಲ, ಅದಕ್ಕೊಂದು ತಮಗೆಲ್ಲ ಮಹಾರಾಷ್ಟ್ರದ ಜನ ಕಲ್ಯಾಣಕ್ಕೆ ತಾವು ಆಶೀರ್ವಾದ ಮಾಡಬೇಕಂತೇಳಿ ನಾವೊಂದು ಅಭಿನಂದನೆ ಮಾಡ್ತೀವಿ. ತುಂಬ ಸಂತೋಷ ಪಾಟೀಲ್ರೇ, ನಿಮ್ಮ ಈ ಆತ್ಮೀಯತೆ ಜೊತೆಗೆ ನೀವು 2 ಮಾತು ಮಾತಾಡಿ. ತುಂಬ ಸಂತೋಷ ಆಯಿತು. ನಾನು ಮಹಾರಾಷ್ಟ್ರಕ್ಕೆ ಖಂಡಿತ ನಾನು ಬರ್ತೇನೆ. ಗುಲ್ಬರ್ಗ, ಬಿಜಾಪುರ ಆಯಿತು, ನಾನು ಹೇಳ್ತೇನೆ. ಗುಲ್ಬರ್ಗ ಮತ್ತು ಬಿಜಾಪುರ ಮಹಾರಾಷ್ಟ್ರ ಸುತ್ತಮುತ್ತ, ಅಂದರೆ ನಾವು ಬರ್ತಕ್ಕಂತಹ ಆಸ್ಥಾನದ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪ್ರಾಂತ್ಯಗಳು, ಆ ಸುತ್ತಮುತ್ತ ಭಾಗದ ಬರೀ ಕನ್ನಡಿಗರಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮ ನೋಡೋರು ನೋಡದಿದ್ದವರು ಯಾರೇ ಇರಲಿ, ಯಾಕೆಂದರೆ ಒಂದಷ್ಟು ಜನಕ್ಕೆ ಭಾಷೆ ವ್ಯತ್ಯಾಸ ಆಗಿರ್ಬೋದು. ಆದರೂ ನಾನು ಮಹಾರಾಷ್ಟ್ರಕ್ಕೆ ಬರೋದ್ರೊಳಗಾಗಿ ಒಂದಷ್ಟು ಅಲ್ಲಿನ ನಿಮ್ಮ ಸಿಹಿಯಾದಂಥ ಭಾಷೆಯನ್ನು ಒಂದಿಷ್ಟು ಕಲಿತು ನಿಮ್ಮ ಪ್ರಾಂತ್ಯಕ್ಕೆ ಬರ್ತೀನಿ, ನಿಮ್ಮೊಂದಿಗೆ ನಾನು ಮಾತಾಡ್ತೀನಿ. ನಡೆಯುವಂತಹ ಮಹಾಯಜ್ಞದಲ್ಲಿ ತಾವೆಲ್ಲರೂ ಸಹಿತ ಪಾಲ್ಗೊಳ್ಳಿ. ಗುಲ್ಬರ್ಗ ಮತ್ತು ರಾಯಚೂರು ಏನಿದೆ ಬಿಜಾಪುರ, ಈ ಸುತ್ತಮುತ್ತ ಪ್ರಾಂತ್ಯಗಳಿಂದ ಎಲ್ಲರೂ ಸಹಿತ ಬನ್ನಿ, ಈ ಮಹತ್ ಕಾರ್ಯದಲ್ಲಿ ಪಾಲ್ಗೊಳ್ಳಿ, ಧರ್ಮ ಕಾರ್ಯವನ್ನು ನಡೆಸೋಣ. ಶೀಘ್ರವಾಗಿ ಅಲ್ಲಿ ವರ್ಣನ ಕೃಪೆ ಆಗಬೇಕು. ಮಳೆಗಾಗಿ ಪ್ರಾರ್ಥನೆ ಅಂತ ಬೇರೆ ಹೇಳ್ತಿದ್ದೀವಿ, ಯಾಕೆಂದರೆ ಮಳೆಗಾಗಿ ಪ್ರಾರ್ಥನೆ ಆಗಬೇಕು, ರೈತ ಬಾಂಧವರು ಚೆನ್ನಾಗಿರಬೇಕು. ಮಹಾರಾಷ್ಟ್ರ, ಸೊಲ್ಲಾಪುರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಗೂ ಸಹಿತ ಒಂದು ಆಹ್ವಾನಿಸ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮದ ಮುಖಾಂತರ ತಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಿದ್ದೀನಿ. ನಡೆಯುವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಿತ ಆಧಾರದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಕಾರ್ಯಕ್ರಮ ಯಶಸ್ಸುಗೊಳಿಸೋಣ. ಅಲ್ಲಿ ರುದ್ರದೇವರನ್ನ ಪ್ರಾರ್ಥನೆ ಮಾಡೋಣ. ಶೀಘ್ರವಾಗಿ ವರ್ಣನ ಕೃಪೆ ಆಗಲಿ. ವರ್ಣನ ಕೃಪೆ ಆಯಿತು ಅಂದರೆ ಆ ಪ್ರಾಂತ್ಯ ತಣ್ಣಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಪಾಟೀಲ್ರೇ, ಬಹಳ ಸಂತೋಷ ಆಯಿತು. ತಾವೆಲ್ಲರೂ ಸಹಿತ ಭಾಳ ದೂರದಿಂದ ಆಗಮಿಸಿದ್ದೀರಿ. ಒಳ್ಳೆಯದಾಗಲಿ, ಶ್ರೀನಿವಾಸನ ಅನುಗ್ರಹ ಇರಲಿ. ಇವತ್ತು ನಾವು ತಿಳಿಸುವಂಥ ತಂತ್ರಸಾರ ಬಹುಶಃ ಮಹಾರಾಷ್ಟ್ರದಲ್ಲೂ ಸಹಿತ ಈ ಕಾರ್ಯಕ್ರಮ ವೀಕ್ಷಕರು ಇರ್ತಾರೆ. ಇವತ್ತು ಸೊಲ್ಲಾಪುರದ ಅಭಿಮಾನಿ ದೇವರುಗಳು ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ನೀವೆಲ್ಲರೂ ಬನ್ನಿ, ಕಾರ್ಯಕ್ರಮ ವಿಜೃಂಭಣೆಯಿಂದ ವಿಶೇಷವಾಗಿ ನಡೆಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತ ಸಾಂಬ ಸದಾಶಿವ ಶಿವನ ಅನುಗ್ರಹ, ಕಲ್ತಿರತಕ್ಕಂತಹ ತಂತ್ರಸಾರ, ಹಿರಿಯರು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ತಂತ್ರಗಳಿಂದ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ನೆಮ್ಮದಿ, ಸುಖ, ಸಂತೋಷ ಸಿಗಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ಈಗ ನಾನು ತಿಳಿಸುವಂತಹ ತಂತ್ರಸಾರವನ್ನು ಸಮಾಧಾನದಿಂದ, ತಾಳ್ಮೆಯಿಂದ, ನಿಧಾನಕ್ಕೆ ತಿಳ್ಕೊಳ್ಳಿ. ಹಾಗೆ ಆತರ ಪಡಬೇಡಿ. ಕಾರ್ಯಕ್ರಮ ಮುಗಿಯುವವರೆಗೂ ತದೇಕ ಚಿತ್ತದಿಂದ ಕಾರ್ಯಕ್ರಮದಲ್ಲಿ ನಾನು ಏನು ಮಾಡ್ತೇನೆ ಎಂಬತಕ್ಕಂಥದ್ದನ್ನು ತಿಳ್ಕೊಂಡು ಕಾರ್ಯಕ್ರಮ ಮುಗಿದ ನಂತರ ನೆಮ್ಮದಿಯುತವಾಗಿ ಕೂತ್ಕೊಂಡು ಮನೆಯಲ್ಲಿ ಮಾಡಿ. ಯಾಕೆಂದ್ರೆ ಆ ಥರ ಪಟ್ಟು ಇನ್ನೇನು ವ್ಯತ್ಯಾಸ ಮಾಡ್ಕೊಳ್ಳೋದು ಬೇಡ. ಇದು ಒಂದು ಭಾಗ. ಎರಡನೇದು, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸುವಂತಹದ್ದನ್ನು ಅಕಸ್ಮಾತ್ ನಿಮ್ಮ ಕನ್ಫ್ಯೂಷನ್ ಆಯಿತು, ತಿಳ್ಕೊಳ್ಳೋಕ್ಕಾಗಲಿಲ್ಲ, ಅಂತಹ ಕ್ಷಣದಲ್ಲಿ ಪುನಃ ಆ ಕಾರ್ಯಕ್ರಮವನ್ನು ನೀವು ನೋಡಲಿಕ್ಕೆ ನಮ್ಮ ZEE5 ಆ್ಯಪಲ್ಲಿ ಇದು ಸಿಗುತ್ತೆ. ನಿಮಗೆ ಈ ಒಂದು ವಿಚಾರ ಪುನಃ ನೋಡ್ಬೋದು. ನೀವು ಆ ನೋಡುವಂತಹ ಪ್ರಕ್ರಿಯೆ ಅಥವಾ ನಿಮ್ಮ ಮೊಬೈಲು ಅಥವಾ ಏನಾದ್ರು ಇದ್ದರೆ ಟಿ ವಿನಿಂದನೇ ರೆಕಾರ್ಡ್ ಮಾಡ್ಕೊಳ್ಳಿ. ಅದಾದ ನಂತರ ರೆಕಾರ್ಡಿಂಗಲ್ಲಿ ಗಮನಿಸ್ಕೊಂಡು ಪುನಃ ಅದನ್ನು ಸಿದ್ಧತೆ ಮಾಡ್ಕೊಳ್ಳಿ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗೋಮೂತ್ರದಿಂದ ಶುದ್ಧಿ ಅಂತ ನಾನು ತಿಳಿಸಿದ್ದೆ. ಗೋಮೂತ್ರದಿಂದ ನೀವು ಕೂತಿರ್ತಕ್ಕಂಥ ನಿಮ್ಮ ಮುಂಭಾಗದ ಆಸನವನ್ನು ಶುದ್ಧಿ ಮಾಡಬೇಕು. ನಾವು ಇಲ್ಲಿ ಆಸನವನ್ನು ಆಗಲೇ ಶುದ್ಧಿ ಮಾಡಿಟ್ಟಿದ್ದೀನಿ. ಇದೇ ಗೋಮೂತ್ರದಿಂದ ಈ ಆಸನವನ್ನು ಶುದ್ಧಿ ಮಾಡಿದ್ದೇನೆ. ಅಂದರೆ ಒಂದು ಮಣೆಯನ್ನು ಮುಂದಿಟ್ಕೊಂಡು ಪೂರ್ವ ಅಥವಾ ಉತ್ತರಾಭಿಮುಖವಾಗಿ ಕೂತು ನಮ್ಮ ಮುಂಭಾಗದ ನಾವು ಸಹಿತ ಒಂದು ಆಸನದ ಮೇಲೆ ಕೂತ್ಕೋಬೇಕು. ಮುಂಭಾಗದಲ್ಲಿ ಒಂದು ಮಣೆ ಇರಬೇಕು. ಮಣೆಯನ್ನು ಶುದ್ಧಿ ಮಾಡಿಡಬೇಕು. ಶುದ್ಧಿ ಮಾಡಿಟ್ಟ ಆದ ನಂತರ ಅಕ್ಕಿ ಹಿಟ್ಟು ಅಥವಾ ಅರಿಶಿನ ಪುಡಿ ಅಂತ ನಾನು ಹೇಳಿದ್ದೆ. ಇದರಿಂದ ನಮಗಿಲ್ಲಿ ಅಕ್ಕಿ ಹಿಟ್ಟಿರೋದ್ರಿಂದ ನಾನು ಈ ಅಕ್ಕಿ ಹಿಟ್ಟಿನಿಂದ
ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಂದರೆ ಇಲ್ಲಿ ಪ್ರಧಾನವಾಗಿ ಈ ಒಂದು ಮಣೆಯ ಮೇಲೆ ಹಾಕುವಂಥ ರಂಗವಲ್ಲಿ ಯಾವುದು ಅದನ್ನು ನೀವು ತಿಳ್ಕೊಳ್ಬೇಕಾಗಿದೆ. ಇಲ್ಲಿ ರಂಗವಲ್ಲಿ ಹಾಕಬೇಕಾದರೂ ಸಹಿತ ಮೊದಲು 4 ಈ ಬಂಧನ ಅಂದರೆ ಒಂದು ರೇಖೆ ಮಾಡಬೇಕು, ಒಂದು ಬಂಧನ, ಒಂದು ಅಷ್ಟದಿಗ್ಬಂಧನ ಅಂತ ಹೇಳ್ತಾರೆ, ಅಥವಾ ಈ ವಾಸ್ತುವಿಗೆ ಬೇಕಾದಂಥ ಅಥವಾ ಯಾವುದೇ ಒಂದು ಮನೆ ಕಟ್ಟಬೇಕಾದರೂ ಸಹಿತ ಮೊದಲು ಗೆರೆಗಳನ್ನು 4 ಭಾಗದಲ್ಲೂ ಗೆರೆಗಳು ಹಾಕುವಂಥದ್ದಿರುತ್ತೆ. ಅಂದರೆ ಒಂದು ಆ ಸ್ಥಳವನ್ನು ಒಂದು ಸಂಪೂರ್ಣವಾಗಿ ಒಂದು ಬಂಧನ ಮಾಡಿರತಕ್ಕಂಥ ರೀತಿ. ಹಾಗೆ ನಾನು ಮಾಡ್ತಾಯಿದ್ದೀನಿ. ಈಶಾನ್ಯದಿಂದ ಪ್ರಾರಂಭ ಮಾಡಬೇಕು. ಈಶಾನ್ಯದಿಂದ ಮೊದಲು ಮನೆ ಮೇಲೆ ಹಾಕುವಂಥದ್ದು ಒಂದು ಬಾಕ್ಸ್ ಆಕಾರವಾಗಿ ನಾವು ಬರ್ಕೊಳ್ತಕ್ಕಂಥದ್ದು. ಈಶಾನ್ಯ, ಆಗ್ನೇಯ, ಈಶಾನ್ಯದಿಂದ ಆಗ್ನೇಯ, ಆಗ್ನೇಯದಿಂದ ನೈಋತ್ಯ ಭಾಗ, ನೈಋತ್ಯದಿಂದ ವಾಯುವ್ಯ, ನೈಋತ್ಯದಿಂದ ವಾಯುವ್ಯ, ವಾಯುವ್ಯದಿಂದ ಪುನಃ ಈಶಾನ್ಯ, ವಾಯುವ್ಯದಿಂದ ಈಶಾನ್ಯ. ಇದು ಒಂದು ಸ್ಕ್ವೇರ್ ಆಯಿತು. ಅಂದರೆ ಒಂದು ಬಾಕ್ಸ್ ಇಲ್ಲಿ ಬರೆದಿದ್ದೀನಿ. ಇದರ ಮಧ್ಯದಲ್ಲಿ ತ್ರಿಕೋನವನ್ನು ಹಾಕಬೇಕು. ತ್ರಿಕೋನವನ್ನು ಶಿವನ ಪಕ್ಕದಲ್ಲಿ ಕೂಡಿಸೋಣ. ಶಿವ ಇಲ್ಲಿದ್ದರೆ ಕರೆಕ್ಟು. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋ ಶಿವ ಇರಲಿ. ತ್ರಿಕೋನ ಮಧ್ಯದಲ್ಲಿ ತಾವು ನೋಡ್ತಿದ್ದೀರಿ, ತ್ರಿಕೋನ ಮಧ್ಯದಲ್ಲಿದೆ. ರೇಖೆಗಳು ಮಾತ್ರ ಯಾವುದೇ ಕಾರಣಕ್ಕೂ ಭಿನ್ನ ಆಗಬಾರ್ದು, ರೇಖೆಗಳು ಜೊತೆ ಸೇರಬೇಕು. ತ್ರಿಕೋನವನ್ನು ಬರೆದಿದ್ದೀವಿ. ತ್ರಿಕೋನ ಬರೆದು ಈ 3 ಕೋಣೆಗಳ ಮಧ್ಯದಲ್ಲಿ ಇಲ್ಲಿ ಒಂದೊಂದು ವೃತ್ತಾಕಾರವನ್ನು ಹಾಕಬೇಕು. ಮೂರು ಭಾಗದಲ್ಲಿ ವೃತ್ತಾಕಾರ. ಅರ್ಥ ಮಾಡ್ಕೊಳ್ಳಿ. ಎಡ, ಬಲ, ಮಧ್ಯ 3 ಕಡೆ ವೃತ್ತಾಕಾರಗಳನ್ನು ಹಾಕಬೇಕು. ವೃತ್ತಾಕಾರ ಹಾಕಿ ಇದರ ಮಧ್ಯಭಾಗದಲ್ಲಿ ಹಾಕುವಂಥದ್ದು ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ. ಗಮ್ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರ ಮಧ್ಯದಲ್ಲಿ ಬರೆದಿದ್ದೀನಿ. ಇದು ಮೊದಲನೇ ಕೆಲಸ ಆಯಿತು. ಮೊದಲನೇ ಕೆಲಸ ಆಗಿ ಈಗ ಬಾಳೆ ಎಲೆ ತಗೋಬೇಕು. ಚೆನ್ನಾಗಿರ್ತಕ್ಕಂತಹ ಬಾಳೆ ಎಲೆ. ಈ ಬಾಳೆ ಎಲೆ ಅಗ್ರ ಈ ಪೂಜೆಗೆ ನಾವು ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಎಡಗಡೆಗಿರುತ್ತೆ. ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಅಗ್ರ ಯಾವತ್ತೂ ಎಡಭಾಗದಲ್ಲಿರಬೇಕು. ಆದರೆ ಈಗ ಬಲಭಾಗಕ್ಕೆ ಹಾಕ್ತಾ ಇದ್ದೇನೆ. ತಂತ್ರಸಾರದಲ್ಲಿ ಬಲಭಾಗದಲ್ಲಿ ಇರಬೇಕು. ಹಾಗೆ ಈ ಬಾಳೆ ಎಲೆಯಲ್ಲಿ ನೀವು ಸಿದ್ಧತೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಒಂದು ವೃತ್ತಾಕಾರವನ್ನು ಅರಿಶಿಣದಿಂದ ಬರ್ಕೊಳ್ಳಿ. ಅರಿಶಿಣ ಗಂಧವನ್ನಾಗಿ ಮಾಡಿಕೊಂಡು ವೃತ್ತಾಕಾರವನ್ನು ಮಾಡಬೇಕು. ವೃತ್ತಾಕಾರದಲ್ಲಿ 8 ಮೂಲೆಗಳನ್ನು ಬರೀರಿ ಒಳಗಡೆ. ವೃತ್ತಾಕಾರದ ಒಳಗಡೆ 8 ಮೂಲೆಗಳನ್ನು ಬರ್ಕೋಬೇಕು. ಅಂದರೆ 8 ಮನೆಗಳನ್ನು ಬರ್ಕೊಳ್ತಕ್ಕಂಥದ್ದು, ಅಥವಾ 8 ಒಂದು ಅರ್ಧ ಕಮಾನ್, ಅರ್ಧ ಚಂದ್ರಾಕೃತಿ ಏನಿದೆ ಆ ಪ್ರಕಾರವಾಗಿ 8 ಕಡೆ ತಿರುಗಿಸ್ತಕ್ಕಂಥದ್ದು. ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕುವಂಥದ್ದು. ನಿಮ್ಮ ಎಡ ಮತ್ತು ಬಲಭಾಗದಲ್ಲಿ 2 ಗೆರೆಗಳನ್ನು ಬರೆದು ಆ 2 ಗೆರೆಗಳ ಮಧ್ಯದಲ್ಲಿ ಒಂದೊಂದು ವೃತ್ತಾಕಾರವನ್ನು ಹಾಕುವಂಥದ್ದು. ಮತ್ತೊಮ್ಮೆ ಹೇಳ್ತೇನೆ. ಎಲೆ, ಗಂಧ, ಆ ಗಂಧದಿಂದ ಒಂದು ದೊಡ್ಡದಾದಂಥ ಒಂದು ವೃತ್ತಾಕಾರ, ವೃತ್ತಾಕಾರದ ಮಧ್ಯದಲ್ಲಿ 8 ದಿಕ್ಕುಗಳಾಗಿ 8 ಕಡೆ ತಿರುಗಿಸ್ತಕ್ಕಂಥದ್ದು. ಅಂದರೆ 8 ಮನೆಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕುವಂಥದ್ದು. ಎಡ ಮತ್ತು ಬಲದಲ್ಲಿ 2 ಗೆರೆಗಳನ್ನು ಉದ್ದಕ್ಕೂ ಹಾಕಿ ಮಧ್ಯದಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿ ಈ ಪ್ರಕಾರ ಮಾಡಿ ಇದನ್ನು ಈ ಪ್ರಕಾರವಾಗಿ ಹಾಕ್ತಕ್ಕಂಥದ್ದು. ಅಂದರೆ ಇಲ್ಲಿ ನಾವು ಎಲೆ ನಿಂಗೆ ತೋರಿಸ್ತಿದ್ದೀನಿ. ಹಾಗೆ ವೃತ್ತಾಕಾರವನ್ನು ಇಲ್ಲಿ ಸಿದ್ಧತೆ ಮಾಡಿಟ್ಟಿದ್ದೇನೆ. ಇಲ್ಲಿ ಒಂದು ಸತಿ ನೋಡ್ಕೊಳ್ಳಿ. ಈ ಪ್ರಕಾರವಾಗಿ ಸಿದ್ಧತೆ ಮಾಡ್ಕೋಬೇಕು. 8 ಮಧ್ಯದಲ್ಲಿ ಒಂದು ವೃತ್ತಾಕಾರ. ಇದನ್ನು ಈ ಪ್ರಕಾರ ಬರಬೇಕು. ಅಂದರೆ ಬಲಭಾಗದಲ್ಲಿರಬೇಕು. ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಎಡಭಾಗ, ಈ ತಂತ್ರಸಾರದಲ್ಲಿ ಬಲಭಾಗ. ಇದು ಕರೆಕ್ಟು. ನನ್ನ ಬಲಭಾಗದಲ್ಲಿ ಈ ಪ್ರಕಾರ ಇರಬೇಕು. ಹಾಗೆ 2 ಗೆರೆಗಳ ಮಧ್ಯದಲ್ಲಿ ಒಂದೊಂದು ವೃತ್ತಾಕಾರವನ್ನು ಹಾಕಬೇಕು. ಇದು ಮಣೆಯ ಮೇಲೆ ರಂಗವಲ್ಲಿನ ಹಾಕಿ ರಂಗವಲ್ಲಿಯಲ್ಲೇ ಒಂದು ತಂತ್ರಸಾರವನ್ನು, ಒಂದು ಯಂತ್ರವನ್ನು ಬರೆದು ಯಂತ್ರದ ಮೇಲ್ಭಾಗದಲ್ಲಿ ಎಲೆಯನ್ನು ಇಟ್ಟಿದ್ದೇವೆ. ಎಲೆಯ ಮೇಲೆ ಇಷ್ಟು ಚಿತ್ರೀಕರಣವನ್ನು ಬರೆದಿದ್ದೇವೆ. ಇದಿಷ್ಟು ಬರೆದಿರ್ತಕ್ಕಂಥದ್ದು ಇದು ಯಂತ್ರದ ಆಕಾರವೇ. ಇದಕ್ಕೆ 2 ದೀಪಗಳು, 2 ದೀಪವನ್ನು ಮುಂದಿಟ್ಕೊಳ್ತಕ್ಕಂಥದ್ದು. 2 ದೀಪವನ್ನು ಮುಂದಿಟ್ಕೊಳ್ಬೇಕು. ಮತ್ತು ಇಲ್ಲಿ 2 ಗೆರೆಗಳು ಹೇಳಿದ್ದೆ ನಾನು. 2 ಗೆರೆಗಳ ಮಧ್ಯದಲ್ಲೂ ಸಹಿತ ಒಂದು ವೃತ್ತಾಕಾರವನ್ನು ಹಾಕಬೇಕು. ವೃತ್ತಾಕಾರಕ್ಕೆ ಬೇಕಾದಂಥ ಗಂಧ ಇಲ್ಲಿದೆ. ವೃತ್ತಾಕಾರವನ್ನು ಬರೆದಿದ್ದೇನೆ. ವೃತ್ತಾಕಾರ ಆಯಿತು. ಇದರ ಮಧ್ಯದಲ್ಲಿ
ಅರಿಶಿನ ಮತ್ತು ಕುಂಕುಮದಿಂದ ಮಧ್ಯದಲ್ಲಿ ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಬೇಕು. ಸೂರ್ಯದೇವರನ್ನು ಪ್ರಾರ್ಥನೆ ಮಾಡಿ ವಾಸ್ತುವಲ್ಲಿರ್ತಕ್ಕಂಥ ಭೂಮಿಯೊಳಗಿರ್ತಕ್ಕಂಥ ದೋಷ ದೂರ ಆಗಲಿ, ಋಣಬಾಧೆ ಬೇಗ ಹರಿಲಿ, ಕಷ್ಟ ಕಾರ್ಪಣ್ಯಗಳು ಬೇಗ ದೂರವಾಗಿ ಶಾಂತಿ ನೆಮ್ಮದಿ ಸಿಗಲಿನಪ್ಪ ಭಗವಂತ ಅಂಥೇಳಿ ಈ ನಿಮ್ಮ ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನ ಸಹಾಯದಿಂದ ಅರಿಶಿನವನ್ನು ಮಧ್ಯಭಾಗದಲ್ಲಿ ಹಾಕಿ. ಅರಿಶಿನವನ್ನು ಮಧ್ಯಭಾಗದಲ್ಲಿ ಹಾಕ್ತಕ್ಕಂಥದ್ದು. ಅದರ ಮಧ್ಯದಲ್ಲಿ ಅರಿಶಿನ ಆದ ನಂತರ ಕುಂಕುಮವನ್ನು ನಿಮ್ಮ ಮನೆ ದೇವರನ್ನ ಮತ್ತು ಗಣಪತಿಯ ಪ್ರಾರ್ಥನೆ ಮಾಡಿ, ಮನೆ ದೇವರು ಮತ್ತು ಗಣಪತಿ ಪ್ರಾರ್ಥನೆ ಮಾಡಿ ಕುಂಕುಮವನ್ನು ಹಾಕುವಂಥದ್ದು. ಇದಾದ ನಂತರ ಬಿಳಿ ಸಾಸಿವೆ, ಅರಿಶಿನ ಕುಂಕುಮ ಆದ ನಂತರ ಮುಂದೆ ಬರ್ತಕ್ಕಂಥದ್ದೇ ಬಿಳಿ ಸಾಸಿವೆ. ಈ ಬಿಳಿ ಸಾಸಿವೆಯನ್ನು 8 ಮನೆಗಳಲ್ಲೂ ಮಧ್ಯದಲ್ಲೂ ಸಹಿತ ಹಾಕಬೇಕು. 8 ಮನೆಗಳಲ್ಲೂ ಮಧ್ಯದಲ್ಲೂ ಹಾಕಬೇಕು. 8 ಕಡೆ ಇಟ್ಟಿದ್ದೀವಿ. ಬಿಳಿ ಸಾಸಿವೆ ಆಯಿತು. ಬಿಳಿ ಸಾಸಿವೆ ಆದ ನಂತರ ಅರಿಶಿಣದ ಕೊಂಬು ಸೇಮ್ ಅದೇ ಪ್ರಕಾರವಾಗಿ ಮಧ್ಯದಲ್ಲಿ 8 ಕಡೆ ಇರ್ತಕ್ಕಂತಹದ್ದು. ಭಗವಂತ, ಇದೆಲ್ಲವನ್ನು ಇಡುವಾಗ ನೀವು ಹೇಳಬೇಕಾಗಿರ್ತಕ್ಕಂತಹ ಒಂದೇ ಒಂದು ಮಂತ್ರ, ನಿಮ್ಮ ಮನೆ ದೇವರ ಪ್ರಾರ್ಥನೆಯೊಂದಿಗೆ ನೀವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ ಆಗಬೇಕು. ಪ್ರತಿ ಮಂತ್ರದಲ್ಲೂ ಸಹಿತ ಓಂ ಗಂ ಗಣೇಶಾಯ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಂತ್ರವನ್ನು ಹೇಳ್ಕೊಂಡು ಹೋಗಿ. ಭತ್ತವನ್ನು ಸಹಿತ 8 ಕಡೆಯೂ, ಆಯಿತು. ಇದಾದ ನಂತರ ಬೆಲ್ಲ ಮಧ್ಯಭಾಗ ಒಂದೇ ಅಚ್ಚು, ಮಧ್ಯದಲ್ಲಿ ಒಂದಿಟ್ಟುಬಿಟ್ರೆ ಸಾಕು. ಈ ಕರಿಮೆಣಸು ತುಂಬ ಕೆಲಸ ಮಾಡುವಂಥದ್ದು, ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಪಡಿಸುವಂಥದ್ದು, ಇರ್ತಕ್ಕಂಥ ದೋಷ ದೂರ ಮಾಡುವಂಥದ್ದು. ಇದು ಸಹಿತ 8 ಕಡೆಯೂ ಇರ್ತಕ್ಕಂಥದ್ದು. 2 ಕಾಳು ಇಟ್ಟರೆ ಸಾಕು. 2 ಕಾಳು ಇದು ಇಡಿ. ಮೆಣಸಾಯಿತು. ಇನ್ನು ಇದಾದ ತಕ್ಷಣ ಸುಣ್ಣದ 1 ತುಣುಕು, ಸುಣ್ಣ ನೀರಲ್ಲಿ ಇದರಲ್ಲಿ ನೀರಲ್ಲೇ ಕಲಿಸ್ಬಿಟ್ಟಿದ್ದೀನಿ. ಸುಣ್ಣ ಈ ಮಧ್ಯದಲ್ಲಿ 1 ಡ್ರಾಪು. ಅದೇ ಪ್ರಕಾರ 8 ಕಡೆನೂ. ಕಡೆ ಸುಣ್ಣ ಇಟ್ಟಿದ್ದೇನೆ. ಈಗ ಬಾಳೆದಿಂಡು, ಈ ಬಾಳೆದಿಂಡನ್ನು ಮಧ್ಯದಲ್ಲಿ 1, ಇನ್ನು 8 ಕಡೆ 8. ಇದು ಮನೆಯಿಂದ ಆಚೆ ಇದ್ದರೂ ಪರವಾಗಿಲ್ಲ. ಈ ಬಾಳೆದಿಂಡು ನಿಮ್ಮ ಮನೆ ಕಾಂಪೌಂಡ್ ಸುತ್ತ ಜಾಗ ಇದ್ದರೆ ಅನಂತರ ಬಾಳೆದಿಂಡನ್ನು ಈ 4 ಮೂಲೆಗಳಿಗೂ ಬಾಳೆದಿಂಡು, ಅರಿಶಿನ ಕೊಂಬು, 2 ಭತ್ತ ಮತ್ತು ಕರಿಮೆಣಸು ಇದೆಲ್ಲವನ್ನು ಸಹಿತ ನಿಮ್ಮ ಮನೆಯ ಮನೆಯಲ್ಲಿರ್ತಕ್ಕಂಥ 8 ದಿಕ್ಕುಗಳಿಗೂ ಸಹಿತ ಬಾಳೆದಿಂಡನ್ನು 3 ದಿನದ ಕಾಲ ನಿಮ್ಮ ವಾಸ್ತುಗೃಹದ ಸುತ್ತಮುತ್ತ ಇರಬೇಕು. ಅದ್ರ ಜೊತೆಗೆ ಈ ಮಣ್ಣಿನ ಹಣತೆ, ಇದು ತಟ್ಟೆಗಳು, ಮಣ್ಣಿನ ತಟ್ಟೆ ಸಹಿತ ಇದೇ ಪ್ರಕಾರವಾಗಿ 8. ಇಡ್ತಕ್ಕಂಥದ್ದು. ಸ್ಥಳ ಇದ್ದಷ್ಟರಲ್ಲಿ ನೋಡ್ತಿದ್ದೇನೆ. ಈ ಮಣ್ಣಿನ ತಟ್ಟೆಗಳಲ್ಲಿ ನೀವು ಹಾಕಬೇಕಾಗಿರ್ತಕ್ಕಂಥದ್ದು ಒಂದೊಂದು ಬಿಳಿ ಎಕ್ಕದ ಹೂ. ಮಧ್ಯದಲ್ಲಿ 1 ಹೂ, 9 ಹೂ ಮಾತ್ರ. ಇನ್ನು ಈ ಕಬ್ಬಿಣದ ಮಳೆ ಹೇಳಿದ್ದೆ ನಾನು. ಈ ಕಬ್ಬಿಣದ ಮಳೆ ಇದೂ ಅಷ್ಟೇ. ಈ ಕಬ್ಬಿಣದ ಮಳೆ ನಂತರ ಇಲ್ಲಿರ್ತಕ್ಕಂಥ ಈ ಬಾಳೆದಿಂಡಿಗೆ ಚುಚ್ಚುವಂಥದ್ದು. ದಾರದ ಉಂಡೆಯನ್ನು ಮಧ್ಯದಿಂದ ಪ್ರಾರಂಭ ಮಾಡಿ ಎಲ್ಲ ಮಳೆಗಳಿಗೂ ಸಹಿತ ಸುತ್ತಕೊಂಡು ಬರಬೇಕಾಗತ್ತೆ. ಬಹುಶಃ ಇಲ್ಲಿ ಸಮಯ ನನಗೆ ಕಡಿಮೆ ಇರೋದ್ರಿಂದ ನಾನು ಭಾಳ ಸ್ಪೀಡ್ ಮಾಡ್ತಿದ್ದೀನಿ. ಇದನ್ನು ನೋಡ್ಕೊಳ್ಳಿ ಮಾತ್ರ. 8 ಇದೆ, ಮಧ್ಯದಲ್ಲಿ 1 ಇದೆ. ಇಲ್ಲಿ ದಾರ ಪ್ರಾರಂಭವಾದರೆ ಇಷ್ಟೂ ಕಡೆಗೂ ಸಹಿತ ದಾರ ಸುತ್ತಕೊಳ್ಬೇಕು. ಅದನ್ನು ಸ್ವಲ್ಪ ಚಿಕ್ಕದಾಗಿ ತೋರಿಸ್ತೀನಿ. ನೀವು ಮನೆಯಲ್ಲಿ ಮಾಡುವಾಗ ಶಾಸ್ತ್ರ ಪ್ರಕಾರ ನಿಧಾನಕ್ಕೆ ಚೆನ್ನಾಗಿ ಮಾಡಿ. ನೋಡಿ, ಮಧ್ಯದಿಂದ ಉತ್ತರಕ್ಕೆ ಹೋಗ್ತಾ ಇದ್ದೀನಿ, ಉತ್ತರದಿಂದ ಈಶಾನ್ಯಕ್ಕೆ ಹಾಕ್ತಾ ಇದ್ದೀನಿ, ಈಶಾನ್ಯದಿಂದ ಪೂರ್ವ ಭಾಗ, ಪ್ರತಿಯೊಂದಕ್ಕೂ ಒಂದೇ ಥರ ಹಾಕ್ಕೋಬೇಕು. ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ, ಪುನಃ ಉತ್ತರ.
ಉತ್ತರಕ್ಕೆ ಬಂದು ಅಲ್ಲಿಂದ ಪುನಃ ಯಥಾ ಪ್ರಕಾರ ಮಧ್ಯಸ್ಥಿತಿಗೆ ಬರ್ತಕ್ಕಂಥದ್ದು ದಾರವನ್ನು ಕಟ್ ಮಾಡಬೇಕು. ಈ ಪ್ರಕಾರ ಆಯಿತು. ಇದು ಮಾಡಿದ್ದೀವಿ. ಇದಕ್ಕೆ ಉಪ್ಪು, ಲವಣ ಇದೇ ಪ್ರಧಾನ. ಸಾಲದ ಬಾಧೆ ತಡ್ಕೊಳಕ್ಕಾಗ್ತಿಲ್ಲ, ತುಂಬ ಕಷ್ಟ ಇದೆ, ನಮಗೆ ತಡ್ಕೊಳಕ್ಕಾಗ್ತಿಲ್ಲ, ಆದಷ್ಟು ಬೇಗ ಋಣಬಾಧೆ ಹರಿಸ್ಕೊಂಡು ನಾವು ಸಹಿತ ಋಣಮುಕ್ತರಾಗಬೇಕು ಅಂತಕ್ಕಂಥವ್ರು ಈ ಉಪ್ಪನ್ನು ಎಷ್ಟು ಇರ್ತಕ್ಕಂಥ 8 ತಟ್ಟೆಗಳಿಗೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ. 8 ತಟ್ಟೆಗೂ ಉಪ್ಪು. ತಟ್ಟೆಯಲ್ಲಿರಬೇಕಾಗಿರ್ತಕ್ಕಂಥದ್ದು ಬಿಳಿ ಎಕ್ಕದ ಹೂವು, ಉಪ್ಪು ಬಿಟ್ಟಿನ್ನೇನೂ ಇಡಬಾರ್ದು ತಟ್ಟೆಗಳಲ್ಲಿ, ಮಣ್ಣಿನ ತಟ್ಟೆನಲ್ಲಿ. ಇದನ್ನು ಈ ಪೂಜಾನುಷ್ಠಾನ ಆದಮೇಲೆ ನೀವು ಮನೆಯ ಸುತ್ತ ಇಡಬೇಕಾಗಿರ್ತಕ್ಕಂಥದ್ದು ಬಾಳೆದಿಂಡು, ಈ ಮಳೆ ಮತ್ತು ಬಾಳೆದಿಂಡು, ಅದರ ಪಕ್ಕದಲ್ಲಿ ಮಣ್ಣಿನ ತಟ್ಟೆ ಮತ್ತು ಉಪ್ಪು, ಬಿಳಿ ಎಕ್ಕದ ಹೂ, ಇದಿಷ್ಟೂ ಸಹಿತ ನಿಮ್ಮ ಮನೆಯ ಸುತ್ತ ಇರಬೇಕು. ಇಲ್ಲಿ ಏನು ಇಟ್ಟಿದ್ದೀರಿ ಇದನ್ನೇ ನಿಮ್ಮ ಮನೆ ಸುತ್ತ ಇಟ್ಕೊಳ್ತಕ್ಕಂಥದ್ದು. ಮಧ್ಯದಲ್ಲಿರ್ತಕ್ಕಂಥ ಒಂದು ಆ ಎಲೆ, ಆ ಧಾನ್ಯಗಳು ಇದೆಲ್ಲ ಸಹಿತ 3 ದಿವಸ ನಿಮ್ಮ ಮನೇಲಿ ಒಂದೇ ಜಾಗದಲ್ಲಿ ಇರಬೇಕು, ಕದಲಿಸಬಾರ್ದು. ಇದಾದ ನಂತರ ಕೆಂಪು ವಸ್ತ್ರವನ್ನು ಸಾಧ್ಯವಾದರೆ ಎಲ್ಲಕ್ಕೂ ಸೇರಿಸಿ ಹಾಕ್ಬಿಡಿ, ಇಲ್ಲಾಂದರೆ ಮಧ್ಯದಲ್ಲಿ ಮಾತ್ರ ಹಾಕಬೇಕಾಗತ್ತೆ. ಹಾಗೆ ಇದಕ್ಕೆ ಒಂದೊಂದು ಕರ್ಪೂರದ ಬೇಳೆ ಸಹಿತ ಅಂಟಿಸಬೇಕಾಗತ್ತೆ. ಮಧ್ಯದಲ್ಲಿ ಮಾತ್ರ ವಸ್ತ್ರವನ್ನು ಇಡ್ತಕ್ಕಂಥದ್ದು. ಇದಾದ ನಂತರ ಕರ್ಪೂರದ ಬೇಳೆನ ಸಾಧ್ಯವಾದಷ್ಟು ಈ ಮಣ್ಣಿನ ತಟ್ಟೆ ಇದೆಯಲ್ಲ, ತಟ್ಟೆಯ ಕೊನೆಯ ಭಾಗದಲ್ಲಿ ಇಟ್ಕೊಳ್ಳಿ. ಇದನ್ನು ಭಾಳ ಸೂಕ್ಷ್ಮವಾಗಿ ಮಾಡಬೇಕು, ತೊಂದರೆ ಆಗಬಾರ್ದು. ಜೋಪಾನ ಮಾಡಿ. ಇದಾದ ನಂತರ ವಾಸ್ತುಪುರುಷನ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ಇಲ್ಲಿರ್ತಕ್ಕಂಥ ಎಲ್ಲವೂ ಆಯಿತು. ಇದಾದ ನಂತರ ಕಡೆಯದಾಗಿ ಜೇನುತುಪ್ಪ ಉಪಯೋಗಿಸ್ತಕ್ಕಂಥದ್ದು. ಕಡೆಯದಾಗಿ ಜೇನುತುಪ್ಪವನ್ನು ಉಪಯೋಗಿಸಬೇಕು. ಜೇನುತುಪ್ಪ ಹಾಕುವ ಒಂದೊಂದು ತಟ್ಟೆಗೆ ಹಾಕಬೇಕಾದ್ರೂ ಸಹಿತ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಬೇಕು. ಇದು ಜೇನುತುಪ್ಪ ಈಶಾನ್ಯದಿಂದ ಪ್ರಾರಂಭ ಮಾಡಬೇಕು. ನಿಮ್ಮ ಮನೆಯಲ್ಲಿ ನೀವು ಕೂತು ನಿಮಗೆ ಈಶಾನ್ಯ ಮೂಲೆ, ನಿಮ್ಮ ಎಡಗಡೆ ಇರತಕ್ಕಂಥ ಕಾರ್ನರ್, ಆ ಮೂಲೆಯಿಂದ ಪ್ರಾರಂಭ ಮಾಡಬೇಕು. ಆಗ ದೇವರನ್ನ ಪ್ರಾರ್ಥನೆ ಮಾಡಿ ಹೇಳಬೇಕು, ನಮ್ಮ ಮನೆಯಲ್ಲಿರ್ತಕ್ಕಂಥ ವಾಸ್ತುದೋಷ ಇರಲಿ, ತಂತ್ರದೋಷ ಇರಲಿ, ಪ್ರಯೋಗ ಇರಲಿ, ಅಥವಾ ಯಾವುದೇ ಒಂದು ಕೆಟ್ಟ ಪ್ರಯೋಗ ಇದ್ರೂ ಸಹಿತ ಈ ಜೇನುತುಪ್ಪನ್ನು ನಾವು ಅದರ ಮೇಲೆ ಹಾಕಿದ ತಕ್ಷಣ ಎಲ್ಲ ದೋಷ ದೂರ ಆಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡಿ. ಶ್ರೀನಿವಾಸ ಗೋವಿಂದ ಒಳ್ಳೆಯದಾಗಲಿ. ಇದೇ ಪ್ರಕಾರ ಎಲ್ಲ ಕಡೆ ಹಾಕಿದ್ದೀನಿ. ಸಮಯದ ಅಭಾವ ಇದೆ. ಹಾಗೆ ಕರ್ಪೂರನ ನಾನು ಹಚ್ತಾ ಇದ್ದೀನಿ. ಇದೇ ಪ್ರಕಾರ ಕರ್ಪೂರವನ್ನು ಎಲ್ಲ ಕಡೆ ಸಹಿತ ಕರ್ಪೂರವನ್ನು ಹಚ್ತಾ ಇದ್ದೇನೆ. ಎಂಟು ದಿಕ್ಕುಗಳಲ್ಲೂ ಸಹಿತ ನಾವು ದೀಪವನ್ನು ಹಚ್ಚಿದ್ದೀವಿ. ಇದಾದ ನಂತರ ಗೋಕ್ಷೀರ ಕಡೆಯದಾಗಿ ಮಧು ಆದ ತಕ್ಷಣ ಜೇನುತುಪ್ಪ ಅಂದರೆ ಜೇನುತುಪ್ಪ ಆದ ಮೇಲೆ ಒಂದಿಷ್ಟು ಗೋಕ್ಷೀರ, ಹಸುವಿನ ಹಾಲು, ಶಾಂತಿಗೋಸ್ಕರ ನಾವು ಯಾವುದೇ ತಂತ್ರ ಮಂತ್ರ ಯಂತ್ರಗಳನ್ನು ನಡೆಸಿದ್ರೂ ಯಾವುದೇ ಇದ್ದರೂ ಸಹಿತ ಸ್ಥಳ ಮತ್ತು ಭೂಮಿ ಮತ್ತು ನಾವು ಮಾಡಿರ್ತಕ್ಕಂಥ ಆಸ್ಥಾನ ಶಾಂತಿಗೋಸ್ಕರ ಒಂದಿಷ್ಟು ಗೋಕ್ಷೀರವನ್ನು ಮಧ್ಯದಲ್ಲಿ ಆಪ್ಯಾಯಸು ಸಮೇತದ ವಿಶ್ವದ ಸೋಮೃಷ್ಟಿಂ ಭವಾವಾಜಸ ಸಂಗದೆ ಗೋಕ್ಷೀರ. ಇದಾದ ತಕ್ಷಣ ಉಳಿದಿರ್ತಕ್ಕಂಥ ಒಂದೆರಡು ಹೂ ಅಥವಾ ಬಿಳಿ ಎಕ್ಕದ ಹೂ ಯಾವುದಾದ್ರೂ ಪರವಾಗಿಲ್ಲ, ಪ್ರಾರ್ಥನೆ ಮಾಡಿ ಮಧ್ಯಭಾಗದಲ್ಲಿ ಹಾಕಿ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗಲಿ, ತಂತ್ರಸಾರ ಯಶಸ್ಸಾಗಲಿ, ನಮ್ಮ ವಾಸ್ತುವಲ್ಲಿರ್ತಕ್ಕಂಥ ನಮ್ಮೆಲ್ಲರಲ್ಲೂ ಸಹಿತ ಒಂದು ನೆಮ್ಮದಿಯ ಬದುಕು ಸಿಗಲಿ ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗಲಿ. ಇದಿಷ್ಟನ್ನು ಮಾಡಿ 3 ದಿನಗಳ ಕಾಲ ಹೀಗೆ ಇಟ್ಟು ಈ ಇರ್ತಕ್ಕಂಥ ತಟ್ಟೆ ಮತ್ತು ಬಾಳೆದಿಂಡು ಮತ್ತು ಮಳೆ, ಸಾಧ್ಯವಾದರೆ ಮನೆಗೊಂದು ದಾರವನ್ನು ಸಹಿತ ಸುತ್ತುವಂತಹದ್ದು. ದಾರ ಸುತ್ತಲಿಲ್ಲ ಅಂದರೂ ಬಾಳೆದಿಂಡು, ಮಳೆ ಮತ್ತು ತಟ್ಟೆ, ಅದರಲ್ಲಿರ್ತಕ್ಕಂಥ ಉಪ್ಪು, ಬಿಳಿ ಎಕ್ಕದ ಹೂ ಆಯಾ ದಿಕ್ಕುಗಳಲ್ಲೇ ನೀವು ಮನೆಯಿಂದ ಆಚೆ ಕಡೆ ಇಡಿ. ತಾವು ನೋಡ್ತಿರ್ತಕ್ಕಂಥ ಈ ತಂತ್ರಸಾರವನ್ನು ಈಗಾಗಲೇ ವಸ್ತ್ರ ಆಯಿತು. ಇದಕ್ಕೆ ಬೇಕಾಗಿರ್ತಕ್ಕಂಥ ದಿಕ್ಕುಗಳಲ್ಲಿ ಅಂದರೆ 8 ದಿಕ್ಕುಗಳಲ್ಲೂ ಸಹಿತ ಬಾಳೆದಿಂಡು, ಮಳೆ, ದಾರ ಇದೆಲ್ಲ ಆಗಿದೆ. ಇದನ್ನು ಕ್ರಮಬದ್ಧವಾಗಿ ಪೂಜಾನುಷ್ಠಾನ ಆದ ನಂತರ ತಾವೇನು ಮಾಡಬೇಕಾಗಿದೆ, ಹೊರಗಡೆ ಇರತಕ್ಕಂಥ ಎಲೆಯಿಂದ ಹೊರಗಡೆ ಇರತಕ್ಕಂಥದ್ದು ಬಾಳೆದಿಂಡು ಮತ್ತು ಈ ಮಣ್ಣಿನ ತಟ್ಟೆ, ಅದರಲ್ಲಿರ್ತಕ್ಕಂಥ ಉಪ್ಪು ಮತ್ತು ಒಂದು ಬಿಳಿ ಎಕ್ಕದ ಹೂ, ಇದಿಷ್ಟು ಸಹಿತ ಆಯಾ ದಿಕ್ಕುಗಳಲ್ಲಿ ಮನೆಯ ಪೂರ್ವಭಾಗ, ಮನೆಯ ಮುಂಭಾಗದಲ್ಲಿ ನಿಮಗೆ ಇಟ್ಟರೆ ಯಾರಾದರೂ ನೋಡ್ತಾರೆ ಅನ್ನೋದಾದರೆ ಮನೆಯ ಮುಂಭಾಗದಲ್ಲಿ ಎಲ್ಲರೂ ಬಲಭಾಗದಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿಟ್ಟು ಅದ್ರ ಮೇಲೆ ಏನಾದ್ರು ಒಂದು ಮುಚ್ಚಿಟ್ಬಿಡಿ.
ಇದು ಒಂದು ರಾತ್ರಿ ಇದ್ದರೆ ಸಾಕು. ದಿನದ 24 ಗಂಟೆ ನಿಮ್ಮ ಪ್ರಾಂತ್ಯದಲ್ಲಿ ಇರಬೇಕು ಅಷ್ಟೇ. ಆ 24 ಗಂಟೆ ಆದ ನಂತರ ಮನೆ ಸುತ್ತ ಇರತಕ್ಕಂಥದ್ದು ನೀವೇ ಒಂದು ಕವರ್ಗೆ ಎತ್ಕೊಂಡು ಅದನ್ನು, ಮತ್ತು ಇದು ಈ ಮನೆಯಲ್ಲಿ ಮಾತ್ರ ಎಲೆ ಮೇಲೆ, ಬಾಳೆ ಎಲೆ ಮೇಲೆ ಬರೆದಿರ್ತಕ್ಕಂಥದ್ದು, ಬಾಳೆ ಎಲೆ, ಅದರ ಮಧ್ಯದಲ್ಲಿರ್ತಕ್ಕಂಥ ಒಂದು ಬೆಲ್ಲದಚ್ಚು ಮತ್ತು ಅದರ ಮೇಲೆ ಇರ್ತಕ್ಕಂಥ ಒಂದು ವಸ್ತ್ರ, ಇದಿಷ್ಟು ಮಾತ್ರ, ಮತ್ತು ಅರಿಶಿಣ ಕೊಂಬು, ಇದೆಲ್ಲವೂ 3 ದಿನಗಳ ಪರ್ಯಂತ ನಿಮ್ಮ ವಾಸ್ತುಗೃಹದಲ್ಲಿರಲಿ. 3 ದಿನ ಆದ ನಂತರ ಇದನ್ನು ಜೋಪಾನವಾಗಿ ಇದೇ ವಸ್ತ್ರದಲ್ಲಿ, ಈ ಮೇಲ್ಭಾಗ ಒತ್ತಿರ್ತಕ್ಕಂತಹ ವಸ್ತ್ರದಲ್ಲಿ ಇಲ್ಲಿ ತೊಳಗಿರ್ತಕ್ಕಂತಹ ಎಲ್ಲವನ್ನೂ ಸಹಿತ ಶುದ್ಧಿ ಮಾಡಿ ಆ ಎಲೆಯನ್ನು ಸಹಿತ ಆ ವಸ್ತ್ರದಲ್ಲಿ ಹಾಕಿ ಎಲ್ಲ ಮನೆ ಸುತ್ತ ಇರತಕ್ಕಂಥ ವಸ್ತುಗಳೆಲ್ಲ ಒಂದು ಕಡೆ ಸೇರಿಸಿ ಎಲ್ಲಾದರೂ ಸ್ವಲ್ಪ ದೂರ ತೊಗೊಂಡೋಗಿ ಹಸಿರು ಗಿಡಗಳು ಅಥವಾ ಕೆರೆ ನೀರು, ಕೆರೆ ಬಾವಿ ಈ ಕಡೆ, ಅಂದರೆ ನೀರಿಗೂ ತೊಂದರೆ ಆಗಬಾರ್ದು, ಯಾರೂ ತುಳಿಬಾರ್ದು, ಅಂತಹ ಸ್ಥಳಗಳಲ್ಲಿ ತೆಗೆದುಕೊಂಡೋಗಿ ಅದನ್ನು ಬಿಟ್ಟು ಬನ್ನಿ. ಈ ಪ್ರಕಾರ ಮಾಡೋದ್ರಿಂದ ವಾಸ್ತುಗೃಹದಲ್ಲಿರ್ತಕ್ಕಂಥ ಖಂಡಿತವಾದಂಥ ದೋಷ ದೂರ ಆಗುತ್ತೆ. ತಂತ್ರಸಾರ ಎಂಬತಕ್ಕಂಥದ್ದು ಮೊದಲು ದೂರ ಆಗುತ್ತೆ. ಅಥರ್ವಣ ಪ್ರಯೋಗಕ್ಕೆ ಸಿಕ್ಕಿ ಸಾಕಷ್ಟು ಪ್ರಯೋಗ ಬಾಧೆಯಿಂದ ನರಳುತ್ತಿರ್ತಕ್ಕಂಥವ್ರಿಗೆ ದಾರಿ ಆಗುತ್ತೆ. ಅದರಿಂದ ಈ ದೋಷಗಳಿಂದ ಮುಕ್ತರಾಗ್ತೀರಿ. ಇನ್ನು ಈ ತಟ್ಟೆಯಲ್ಲಿರ್ತಕ್ಕಂತಹ ಉಪ್ಪು, ಬಾಳೆದಿಂಡು ಮತ್ತು ಕಬ್ಬಿಣದ ಮಳೆ, ಇದು ಆಯಾ ದಿಕ್ಕಲ್ಲಿ ಮನೆಯಿಂದ ಹೊರಗಡೆ ಇರೋದ್ರಿಂದ ಸಾಲಬಾಧೆಯಿಂದ ಋಣಮುಕ್ತರಾಗ್ತೀರಿ. ಶಾಂತಿ, ನೆಮ್ಮದಿ ನಿಮ್ಮ ವಾಸ್ತುಗೃಹದಲ್ಲಿರುತ್ತೆ. ಆದರೆ ಪ್ರತಿ ಕ್ಷಣ ಸಹಿತ ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂತಹ ಗಣಪತಿಯ ಮಂತ್ರವನ್ನು ನಿರಂತರವಾಗಿ ನೀವು ಪಠನೆ ಮಾಡ್ತಾನೇ ಇರಬೇಕು. ಯಾರನ್ನೂ ಮಾತಾಡಬೇಡಿ. ಮತ್ತು ಇಂತಹ ತಂತ್ರಸಾರಗಳನ್ನು ಮಾಡುವಾಗ ಮನೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಮಧ್ಯೆ ಮಧ್ಯೆ ಮಾತಾಡುವಂಥದ್ದು ಮಹಾಪರಾಧ ಮಾಡಬಾರ್ದು. ಒಮ್ಮೆ ನೀವು ಶ್ರದ್ಧೆಯಿಂದ ಎಲ್ಲ ಪದಾರ್ಥಗಳನ್ನು ಮುಂದಿಟ್ಕೊಳ್ಬೇಕು. ಶಾಸ್ತ್ರಬದ್ಧವಾಗಿ ಪೂಜಾನುಷ್ಠಾನ ಪ್ರಾರಂಭಿಸಬೇಕು. ಮಂತ್ರವನ್ನು ನಿರಂತರವಾಗಿ ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಂತ್ರವನ್ನೇ ಹೇಳ್ಕೊಂಡು ಹೋಗ್ತಾ ಇರಬೇಕು. ಹೇಳ್ಕೊಂಡು ಎಲ್ಲ ಕೆಲಸ ಕಂಪ್ಲೀಟ್ ಆಗಿ ಕಡೆಯದಾಗಿ ಕರ್ಪೂರವನ್ನು 4 ಅಂದರೆ 8 ದಿಕ್ಕುಗಳಲ್ಲೂ ಕರ್ಪೂರವನ್ನು ಅಂಟಿಸಿ ಮನೆ ದೇವರಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ಪ್ರಾರ್ಥನೆ ಆದ ನಂತರ ಇದನ್ನು ಆಚೆ ತೆಗೆದುಕೊಂಡು ಇಡ್ತಕ್ಕಂಥದ್ದು. ಅದಾದಮೇಲೆ ಗೋಕ್ಷೀರವನ್ನು ಅಥವಾ ಗೋಮಯವನ್ನು ಅಥವಾ ಗೋಮೂತ್ರವನ್ನು ಈ ಪೂಜೆ ಮಾಡಿರ್ತಕ್ಕಂಥ 3 ದಿನಗಳಾದ ಮೇಲೆ, 3 ದಿನಗಳ ಆದ ನಂತರ ಯಾವ ಆಸ್ಥಾನದಲ್ಲಿ ನಿಂತು ಪೂಜೆ ಮಾಡಿರ್ತೀರಿ, ಯಾವ ಮಣೆ ಅಥವಾ ಚಾಪೆ ಹಾಕಿ ಅದರ ತಗಡೆ ಏನು ಇರುತ್ತೋ ಅದರಲ್ಲಿ ಒಂಚೂರು ಗೋಮೂತ್ರವನ್ನು ಹಾಕಿ ಒಂದು ಸತಿ ಶುದ್ಧಿ ಮಾಡಬೇಕು. ಯಾಕೆಂದರೆ ಯಾವುದೇ ತಂತ್ರಸಾರಗಳನ್ನು ಮಾಡಿದ್ರೂ ಆ ಭೂಮಿಗೆ, ಆ ಸ್ಥಳಕ್ಕೆ ಹೆಚ್ಚು ಶಕ್ತಿ ಇರುತ್ತೆ. ಅದರಿಂದ ಒಂಚೂರು ಗೋಮೂತ್ರ, ಗೋಮಯವನ್ನು ಹಾಕಿ ಅಲ್ಲಿ ಸಾರಿಸಿ ಗೂಡಿಸಿ ಶುದ್ಧಿ ಮಾಡಿಬಿಟ್ರೆ ಆ ದೋಷಗಳು ದೂರ ಆಗುತ್ತೆ. ಇರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಮತ್ತಷ್ಟು ಶಕ್ತಿ ಬರುತ್ತೆ. ಈಗ ಕರ್ಪೂರವನ್ನು ಅಂಟಿಸಿ ಮಹಾಪ್ರಾರ್ಥನೆಯನ್ನು ಸಲ್ಲಿಸೋಣ. ಭಗವಂತ, ಓಂ ಗಣಾನಾಂತ್ವ ಗಣಪತಿಂ ವವಾಮಹೇ ಕವಿಂ ಕವೀನಾನುಪವಶ್ವಸ್ತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಷ್ಟನ್ವನ್ನೋ ತಪಸ್ಸೇದ ಸಾಧನಂ. ಓಂ ಗಂ ಗಣಪತೀನ್ ನಮಃ. 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 ಭಗವಂತ, ಇನ್ನೂ ಒಂದು ಮಾಡ್ಬೋದು. ಕಡೆಯದಾಗಿ ಒಂದಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರು ಒಂದೊಂದು ಚಿಟಿಕೆಯಷ್ಟು ತೆಗೆದುಕೊಂಡು ದೃಷ್ಟಿ 3 ಬಾರಿ ದೃಷ್ಟಿ ತೆಗೆದು ಆ ದೃಷ್ಟಿ ತೆಗೆದಾದ ನಂತರ ಈ ಒಂದು ಮಧ್ಯದಲ್ಲೇ ಹಾಕ್ತಕ್ಕಂಥದ್ದು. ಮಧ್ಯದಲ್ಲಿ ಹಾಕೋದ್ರಿಂದ ಇರ್ತಕ್ಕಂಥ ದೋಷಗಳು ದೂರ ಆಗುತ್ತೆ. ವ್ಯಕ್ತಿಗೆ ತನ್ನ ಸ್ವಂತವಾಗಿರ್ತಕ್ಕಂಥ ಕೆಲವು ದೋಷ ಮುಕ್ತರಾಗ್ತಾರೆ. ಶಾಂತಿ, ನೆಮ್ಮದಿ ನಿಮಗಾಗುತ್ತೆ. ಅದರಿಂದ ಈ ತಂತ್ರಸಾರವನ್ನು ಅಮಾವಾಸ್ಯೆ ಎಂದು ಮಾಡ್ಬೋದು, ಅಥವಾ ಗುರುವಾರ ಮಾಡ್ಬೋದು, ಹುಣ್ಣಿಮೆ ಎಂದು ಮಾಡ್ಬೋದು, ಅಥವಾ ಗ್ರಹಣ ಕಾಲದಲ್ಲಿ ಮಾಡ್ಬೋದು. ಇಂತಹ ದೋಷ ವಿಮುಕ್ತಿ, ಮನೆ ಪ್ರಾಂತ್ಯದಲ್ಲಿ ಸಮಸ್ಯೆ ಇದೆ, ಕಷ್ಟಗಳಿದೆ ಅಂದಾಗ ಇದನ್ನು ನೀವು ಗುರುವಾರ, ಅಮಾವಾಸ್ಯೆ, ಹುಣ್ಣಿಮೆ ಅಥವಾ ಭಾನುವಾರಗಳಲ್ಲಿ ಇಂತಹ ಪರ್ವಕಾಲಗಳಲ್ಲಾದರೂ ಸಹಿತ ಮಾಡಿ ಇದರಿಂದ ಸಾಕಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ.
नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरधर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि कल्मषमोषिणि घोषरते धनुजनिरोषिणि दुर्गां देवीगुं शरणमहं प्रपद्यें सुतरसुतरसे नमः अग्ने त्वन्पारयानव्यो अस्मान् स्वस्तिवृतदुर्गाणि विश्वाम्बोष्ठवत्वीं बहुदार्भवीं भवातोकायतनया इष्योः हरिं करासनगर्भिदां नलसिकां सौं क्लीं कलां बिभ्रतीं सवर्णां वरदारणीं च प्रसदां दूतां त्रिनेत्रोज्ज्वलां वन्दे पृष्ठकपासमङ्कुशधरां त्रिग्भूषितामुज्ज्वलां त्वां गौरीं त्रिपुरां फरात्प्रकलां श्रीचक्रसञ्चारणीं भगवती श्रीललिताराजराजेश्वरी नमः ब्राह्मी माहेश्वरी कौमारी वैष्णवी वाराहिंद्राणी चामुंडा चंडिका महाकाली महालक्ष्मी समेत श्रीमद्महाललितां त्रिपुरसुंदरी देवताभ्यो नमः सरसजनरीं सरोजहस्तें दौलतरागुं सुगन्धमाल्यशोभे भगवती हरिवल्लभे मनोज्ञा मनो त्रिभुवनभूतिगरे प्रसीद वाक्यम् इति नैवेद्यम्
ವಿಶ್ವಾಮಿತ್ರ ಋಷಿಂ ಸವಿತಾ ದೇವತಾ ಗಾಯತ್ರಿಶ್ಚಂದ ಹಂಬೋದ್ಭವಸ್ವಃ ತತ್ಸವಿತೃವರೇಣ್ಯರ್ಘೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂಬಾನುಗ್ರಹ ಪ್ರಸಾದ ಸಿದ್ಧಿರಸ್ತು ನೈವೇದ್ಯಂ ಸರ್ವಮಂಗಳೇ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಾಲಾ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಹರಿಂ ಕರಾಸನಗರ್ಭ್ಯತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾಣೀಂ ಚ ವೃಸದಾಂ ದೂತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕಪಾಸಂ ಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪುರಾಂ ಫರಾತ್ಪ್ರಕಲಾಂ ಶ್ರೀಚಕ್ರಸಂಚಾರಣೀಂ ಅಂಬಾ ದೀಪಜ್ಯೋತಿ ನಮೋಸ್ತುತೇ ನಮೋ ನಮಃ. ದೀಪಮಹಾಲಕ್ಷ್ಮೀರ ದೇವತಾಭ್ಯೋ ನಮಃ. 39 ವರ್ಷಗಳ ಇತಿಹಾಸ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯಕ್ಕೆ ಅಂದು ಮಹಾತಾಯಿ ಶಾರದಮ್ಮನವರು ಹಚ್ಚಿರ್ತಕ್ಕಂತಹ ದೀಪ, ಅಂದು ಹಚ್ಚಿರ್ತಕ್ಕಂತಹ ಈ 3 ದೀಪಗಳು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳಾಗಿ ಬರ್ತಕ್ಕಂತಹ ಭಕ್ತರಿಗೆ ದರ್ಶನವನ್ನು ಕೊಡಲಿಕ್ಕಾಗಿ ಇಲ್ಲಿ ನಿರಂತರವಾಗಿ ದೀಪದ ದರ್ಶನ ನಡೀತಾ ಇದೆ. ಈ ದೀಪದ ಒಂದಷ್ಟು ವೈಶಿಷ್ಟ್ಯತೆ ಹೇಳಬೇಕಾದ್ರೆ ಇದರೊಳಗಡೆ ಯಾವುದೇ ತರಹ ಬತ್ತಿ ಆಗಲಿ ಅಥವಾ ಒಂದು ತೈಲವಾಗಲಿ ಯಾವುದೂ ಇಲ್ಲ ಅಂತಕ್ಕಂಥದ್ದು ಇಲ್ಲಿನ ಒಂದು ಪದ್ಧತಿ ಹಾಗೂ ಇಲ್ಲಿರ್ತಕ್ಕಂತಹ ರೂಢಿ ಮತ್ತು ಇಲ್ಲಿರ್ತಕ್ಕಂಥವ್ರ ತಿಳುವಳಿಕೆ ಹೇಳ್ತಕ್ಕಂಥದ್ದು. ಆದರೂ ಸಹಿತ ಏನಿರ್ಬೋದು ಎಂಬತಕ್ಕಂತಹ ಕುತೂಹಲ ಎಂಥವ್ರಿಗೂ ಇದ್ದೇ ಇರುತ್ತೆ. ಯಾಕೆಂದರೆ ಎಣ್ಣೆ ಇಲ್ಲ, ಬತ್ತಿ ಇಲ್ಲ, ಎಣ್ಣೆ ಇಲ್ಲ, ಬತ್ತಿ ಇಲ್ಲ, ಅಥವಾ ಎಣ್ಣೆ ಬತ್ತಿ ಹಾಕಿದರೂ ಸಹಿತ 39 ವರ್ಷಗಳಿಂದ ಒಂದೇ ದೀಪ ಇಷ್ಟೇ ಪ್ರಮಾಣದಲ್ಲಿ ಉರಿಯೋದು ಅದು ಬಹಳ ಕಷ್ಟದ ಕೆಲಸ. ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇದೆ. ಆ ಶಕ್ತಿ, ಆ ಧರ್ಮ ಸಂಘಟನೆ, ಧರ್ಮದ ಒಂದಷ್ಟು ವಿಜಯತೆ ಇಂದಿಗೂ ಸಹಿತ ನಿರಂತರವಾಗಿದೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ ಇವತ್ತಿನ ದಿವಸ ನಾವು ದರ್ಶನ ಮಾಡ್ತಾ ಇದ್ದೀವಿ. ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತ್ಯಾತ್ಮಿಕ 3 ಶಕ್ತಿ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಅಂದು ಶಾರದಮ್ಮನವರು ಅವರ ಮನೋಕಾಮನೆಗಳ ಸಿದ್ಧಿಗಾಗಿ ಅವರು ದೇವಿನ ಆರಾಧನೆ ಮಾಡ್ತಾ ಅಂದು ಹಚ್ಚಿರ್ತಕ್ಕಂಥ ದೀಪ ಇದು ಸಾಕಷ್ಟು ಜನ ಜ್ಞಾನಿಗಳು, ವಿಜ್ಞಾನಿಗಳು ಅಥವಾ ಸಾಕಷ್ಟು ಜನ ಪಂಡಿತರು, ಪಾಮರರು ಸಾಕಷ್ಟು ಜನ ಬಂದು ಇದರ ಬಗ್ಗೆ ಚಿಂತನೆಯನ್ನು ನಡೆಸಿದ್ದಾರೆ, ಇದನ್ನು ದರ್ಶನ ಮಾಡಿದ್ದಾರೆ, ಅವರ ಮನೋಕಾಮನೆಗಳನ್ನು ಸಿದ್ಧಿಸಿಕೊಂಡಿದ್ದಾರೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಕ್ಕೆ ಇವತ್ತು ನಾವು ಬಂದಿದ್ದೇವೆ. ಇದು ಬಹುಶಃ ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಷ್ಟು ವಿಶೇಷವಾಗಿರ್ತಕ್ಕಂಥ ಈ ದೀಪದ ದರ್ಶನ ಬಹುಶಃ ಈಗಾಗಲೇ ತಾವು ನೋಡ್ತಾ ಸಾಕಷ್ಟು ಹೊತ್ತೇ ಆಯಿತು. ಸಾಕಷ್ಟು ಹೊತ್ತಿನಿಂದ ಈ ದೀಪವನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂತಹ ದೀಪಗಳು ಯಾವುದೂ ಸಹಿತ ಗಾಳಿಗೂ ಸಹಿತ ಒಂದು ಚಲನೆಗಳಂತಕ್ಕಂಥದ್ದು. ಯಾಕೆಂದರೆ ಇಲ್ಲಿರ್ತಕ್ಕಂಥ ದೀಪಗಳನ್ನು ನಾವು ನೋಡಿದ್ದೇವೆ. ನಾವು ಹಚ್ಚಿರ್ತಕ್ಕಂಥ ದೀಪದಲ್ಲೂ ಸಹಿತ ಶಾಂತ ರೀತಿ, ನೆಮ್ಮದಿಯುತವಾಗಿ ಸ್ವಲ್ಪ ಗಾಳಿ ಬಂದಾಗಲೂ ಸಹಿತ ಆ ದೀಪ ಕದಲುವಂತಹದ್ದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲೂ ಸಹಿತ ಒಳಗಡೆ ಗಾಳಿ ಬರುತ್ತೆ. ಗಾಳಿ ಬರ್ದಿರ ಅಂತಕ್ಕಂಥದ್ದಲ್ಲ. ಗಾಳಿ ಬಂದರೂ ಅಥವಾ ನಿರ್ಮಲವಾಗಿ ನಿರಂತರವಾಗಿ ಇದೇ ಪ್ರಕಾರವಾಗಿ ಉರಿತಕ್ಕಂಥದ್ದು. ಈ ಮೇಲ್ಭಾಗದಲ್ಲಿರ್ತಕ್ಕಂತಹ ಒಂದೊಂದು ಗಾಜಿನ ಬಟ್ಲುಗಳು ಇದರ ಶುದ್ಧೀಕ್ರಮಣವನ್ನು ಒಂದು 6 ತಿಂಗಳಿಗೊಮ್ಮೆ ಇದರ ಶುದ್ಧೀಕ್ರಮವನ್ನು ಮಾಡ್ತಾರೆ ಅಂತ ಇಲ್ಲಿನ ಪ್ರತೀತಿ ಹೇಳುತ್ತೆ. ಹಾಗೆ ಇವತ್ತು ನಾವಿಲ್ಲಿ ದರ್ಶನಕ್ಕೆ ಬರ್ತೀವಿ ಅಂತ ಹೇಳಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ಶುದ್ಧಿ ಮಾಡಿಟ್ಟಿದ್ದಾರೆ. ಅಂದರೆ ಇಲ್ಲಿಗೆ ಬರ್ತಕ್ಕಂತಹ ಭಕ್ತರು ಯಾರೊಬ್ಬರು ತವರವರ ಮನೋಕಾಮನೆಗಳ ಸಿದ್ಧಿಗಾಗಿ ಬಂದು ಈ ಸಾನ್ನಿಧ್ಯವನ್ನು ತಾಯಿ ಶಾರದಮ್ಮನವರನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಸಾಧುಗಳು, ಸಂತರು, ಪವಾಡವನ್ನು ಸೃಷ್ಟಿಪಡಿಸ್ತಕ್ಕಂತಹ ಪವಾಡ ಪುರುಷರು ಸಾಕಷ್ಟು ಜನ ಇರ್ತಕ್ಕಂಥದ್ದು ನಮ್ಮ ಭಾರತ ಖಂಡದಲ್ಲಿ. ಈ ಭಾರತ ದೇಶದ ನೆಲ, ಈ ಭರತಖಂಡ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇಷ್ಟು ವಿಶೇಷಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಾನ್ನಿಧ್ಯ ಇವತ್ತು ಒಂದು ಪವಾಡವನ್ನೇ ನಾವು ನೋಡ್ತಾ ಇದ್ದೀವಿ. ವಿಜ್ಞಾನಕ್ಕೂ ನಿಲಕದ್ದು, ಆದರೆ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇರುವಂಥದ್ದು. ಈ ಶಕ್ತಿ ಭಗವತಿಯ ಅನುಗ್ರಹ ಇಡೀ ರಾಜ್ಯಕ್ಕಿರಲಿ. ರಾಜ್ಯದಲ್ಲಿ ಶೀಘ್ರವಾಗಿ ವರ್ಣನ ಕೃಪೆ, ಒಳ್ಳೆ ಮಳೆ ಬೆಳೆ ಆಗಿ ಪ್ರತಿಯೊಬ್ಬ ರೈತರು ಸಹಿತ ನೆಮ್ಮದಿಯುತವಾಗಿರಲಿ. ಭಾರತದಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರಿಗೂ ಹೆಚ್ಚಿನ ರೀತಿ ತಾಯಿಯ ಕೃಪಾಶೀರ್ವಾದ ಇರಲಿ. ಎಲ್ಲರೂ ದರ್ಶನ ಮಾಡೋಣ, ಮತ್ತೊಮ್ಮೆ ಭಗವತಿಯನ್ನು ಪ್ರಾರ್ಥನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀ ಸಾಮ್ರಾಜ್ಯದಾಯಿನಿ ನಮೋ ನಮಃ.
ಈಗ ತಾವು ನೋಡ್ತಾ ಇರ್ತಕ್ಕಂಥ ದೀಪ ಒಳಗೆ ತೂಕ ಇರ್ಬೋದಾ ಅಥವಾ ತೈಲ ಇರ್ಬೋದಾ? ಗುರುಗಳು ಏನಿದ್ರು ಸಹಿತ ಗುರುಗಳ ಮೇಲೆ ನಿಮಗೆ ನಂಬಿಕೆ ಇದ್ದರೆ, ಆನಂದ ಗುರುಜಿಯವ್ರ ಮೇಲೆ ನಂಬಿಕೆ ಇದ್ದರೆ ಇದರೊಳಗೆ ಏನಿದೆ ಅಂತಕ್ಕಂಥದ್ದು ಸತ್ಯಾಸತ್ಯತೆಗಳನ್ನು, ಆ ರಹಸ್ಯವನ್ನು ನಾನು ನಿಮಗೆ ಹೇಳ್ತೇನೆ. ಇದು ನಿಜಕ್ಕೂ ಇದರ ಗರ್ಭದಲ್ಲಿ ತೈಲವಾಗಲಿ ಅಥವಾ ಎಣ್ಣೆ ಆಗಲಿ ಯಾವುದೂ ಇಲ್ಲ ಅಂತ ನಾನು ತಿಳಿಸ್ತಾ ಇದ್ದೀನಿ. ಅಂದರೆ ಸಂಪೂರ್ಣವಾಗಿ ಒಂದು ಶಕ್ತಿ ದೇವತೆಯ ಅವರ ಮನೋಭಿಲಾಷೆ ಪ್ರಕಾರ ಅಂದು ಅವರು ಹಚ್ಚಿರ್ತಕ್ಕಂಥ ದೀಪ ಇಂದಿಗೂ ಸಹಿತ ನಿರಂತರವಾಗಿ ಬರ್ತಕ್ಕಂಥ ಭಕ್ತರಿಗೆ ದಾರಿದೀಪವಾಗ್ತಾ ಇದೆ. ಒಳ್ಳೆಯದಾಗಲಿ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ. ಮನುಕುಲದ ಉದ್ಧಾರಿಯಂತೆ ಸುರಧೇನು ಆನಂದ ಗುರುಗಳಂತೆ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ. ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಆನೆಯ ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ. ಶ್ರೀ ಚಕ್ರಪು ಈಗ ತಾವು ನೋಡ್ತಾ ಇರ್ತಕ್ಕಂಥ ಈ ಒಂದು ಅಪರೂಪವಾದಂತಹ ವೃಕ್ಷ ಇದು ಬಹಳಷ್ಟು ಅಪರೂಪ. ಹಿಂದೆ ಋಷಿಮುನಿಗಳು, ಮಹರ್ಷಿಗಳು, ಜ್ಞಾನವಂತರು, ಬುದ್ಧಿವಂತರು ಹಾಗೂ ಸಾಕಷ್ಟು ಜನ ಪಂಡಿತರು ಅವರಿಗೆ ತಿಳಿದಿರತಕ್ಕಂತಹ ಸಾಕಷ್ಟು ವಿದ್ಯೆಗಳನ್ನು ಬರಹಕ್ಕಾಗಿ ಬರೆಯಬೇಕಾಗಿರ್ತಕ್ಕಂಥ ಓಲೆಗರಿ ಅಥವಾ ತಾಳೆಗರಿ ಅಂತ ಹೇಳ್ತಾರೆ. ಈ ಓಲೆಗರಿಯ ವೃಕ್ಷ ಇವತ್ತು ಬಹಳ ಕಷ್ಟ ಆಗ್ತದೆ, ಎಲ್ಲೂ ಸಿಗದಂಥ ರೀತಿಯಲ್ಲಿದೆ. ಅಂತಹದ್ದು ಈ ಒಂದು ಅಭಯಾರಣ್ಯ, ಇದು ಅಭಯಾರಣ್ಯನೇ, ಯಾಕೆಂದರೆ ಸಾಕಷ್ಟು ದೊಡ್ಡದಾದಂಥ ಫಾರೆಸ್ಟ್ ಇದು. ಈ ಅರಣ್ಯದಲ್ಲಿ ಈ ಸುಂದರವಾದಂತಹ ವಿಶೇಷವಾಗಿರ್ತಕ್ಕಂಥ ಇವತ್ತಿಗೂ ಸಹಿತ ತಾಳೆಗರಿ ಮರ ಒಂದಿದೆ, ತಾಳೆ ವೃಕ್ಷ ಒಂದಿದೆ ಅಂದರೆ ಅದು ನೋಡಿ ಸಂತೋಷ ಪಡಬೇಕು. ಈ ವೃಕ್ಷದ ಎಲೆಗಳ ಮೇಲೆ ಸಾಕಷ್ಟು ರಚನೆಗಳಿದೆ. ವೃಕ್ಷದ ಎಲೆಗಳನ್ನು ಆಧಾರವಾಗಿ ತೆಗೆದುಕೊಂಡು ಆ ಎಲೆಗಳ ಮೇಲೆ ಬರೀತಕ್ಕಂಥ ಬರಹಕ್ಕೆ 100 ವರ್ಷ ಆಗಲಿ 200 ವರ್ಷ ಆಗಲಿ ಅದಕ್ಕೆ ಅದರದೇ ಆದಂತಹ ಒಂದಷ್ಟು ಆಯುಷ್ ಪ್ರಮಾಣ ಇದೆ. ನಾವು ಬರೀತಕ್ಕಂತಹ ಕಾಗದಗಳು ಅಥವಾ ಬರೀತಕ್ಕಂತಹ ಯಾವುದೇ ಒಂದು ಲೇಖನಿಗೆ ಸಂಬಂಧಪಟ್ಟಂಥ ಕಾಗದಕ್ಕೆ ಸಂಬಂಧಪಟ್ಟಂಥದ್ದಾದರೂ ಅದಕ್ಕೊಂದು ಕೊನೆ ಇದೆ. ಆದರೆ ಈ ತಾಳೆ ವೃಕ್ಷದ ಎಲೆಗಳಲ್ಲಿ ಬರೀತಕ್ಕಂಥದ್ದು, ಎಲೆಗಳ ಮೇಲೆ ಬರಹ ಬರೆದ್ರೆ ಅದಕ್ಕೆ ಸಾಕಷ್ಟು ಜೀವ ಇದೆ, ಸಾಕಷ್ಟು ಶಕ್ತಿ ಇದೆ.
ಹಿಂದಿನ ಪರಂಪರೆ ಋಷಿಮುನಿಗಳ ಕಾಲದಿಂದಲೂ ಸಹಿತ ಬರೆದಿರ್ತಕ್ಕಂಥ ಗ್ರಂಥಗಳು ಓಲೆಗರಿಗಳು ಇಂದಿಗೂ ಸಾಕಷ್ಟು ಇದೆ. ತಾವೆಲ್ಲ ಬಹುಶಃ ನೋಡಿರ್ತೀರಿ, ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಓಲೆಗರಿಯಿಂದಲೇ ಪ್ರತಿನಿತ್ಯದ ಆರಂಭವನ್ನು, ಆ ದಿನದ ವಿಶೇಷವಾಗಿರ್ತಕ್ಕಂಥ ಪಂಚಾಂಗ ಶ್ರವಣವನ್ನು ನಾವು ಮಾಡ್ತಾ ಇರ್ತೀವಿ. ಆದರೆ ಅಂತಹ ಓಲೆಗರಿ ಮತ್ತಷ್ಟು ಬೇಕಿತ್ತು ಅಂತ ನಾವು ಬಹಳಷ್ಟು ಹುಡುಕಾಡ್ತಾ ಇದ್ವಿ. ಆದರೆ ಇವತ್ತು ಶಿರಸಿ, ಯಲ್ಲಾಪುರ ಈ ಮಾರ್ಗಕ್ಕೆ ಬಂದಾಗ ಇಲ್ಲಿ ಸಿಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ವೃಕ್ಷದ ಒಂದಷ್ಟು ಎಲೆಗಳನ್ನು ತಾಳೆಗರಿ ಅಥವಾ ಒಲೆಗರಿ, ಈ ತಾಳೆಗರಿಯನ್ನು ಒಂದಷ್ಟು ಸಹಿತ ತೆಗೆದುಕೊಂಡು ಹೋಗೋಣ. ಹಾಗೆ ನಿಮ್ಮ ಸಮಸ್ಯೆಗಳು 100 ಇರಲಿ, 1000ದಷ್ಟಿರಲಿ, ಅದಕ್ಕೆ ಪರಿಹಾರಕ್ಕೆ ಸಾಕಷ್ಟು ವನಸಿರಿಗಳಿದೆ. ಈ ಪ್ರಕೃತಿ ಮಾತೆ ನಮಗೆ ಕೊಟ್ಟಿರ್ತಕ್ಕಂಥ ವನಸಿರಿಗಳಿಂದ ಎಂತಹ ಕಷ್ಟ ಕಾರ್ಪಣ್ಯಗಳಿದ್ದರೂ, ಯಾವುದೇ ಸಮಸ್ಯೆಗಳಾದರೂ ಆ ಸಮಸ್ಯೆಗೊಂದು ಪರಿಹಾರ ಇದೆ. ಆ ಪರಿಹಾರವನ್ನು ಹುಡುಕುವಂತಹ ಕಾಯಕಲ್ಪವೇ ಈ ನಿಮ್ಮ ಮಹರ್ಷಿಗಳು. ಅದಕ್ಕಾಗಿ ಈ ಅರಣ್ಯಕ್ಕೆ ನಾವು ಬಂದಿದ್ದೇವೆ. ಅರಣ್ಯದಲ್ಲಿ ಮೊದಲು ಕಂಡು ಬಂದಂಥದ್ದು ಈ ತಾಳೆಗರಿ. ತಾಳೆ ವೃಕ್ಷಕ್ಕೆ ಪೂಜಿಸಿ ಇನ್ನಷ್ಟು ವನಸಿರಿಗಳನ್ನು ಸಂಗ್ರಹಣ ಮಾಡುವಂತಹ ಕಾಯಕಕ್ಕೆ ಇವತ್ತು ನಾವು ಮುಂದಾಗೋಣ. ಈ ಶುಭ ಮುಹೂರ್ತ, ಶುಭ ಸಂಧ್ಯಾಕಾಲ, ಸಂಜೆಯ ಸಾಯಂಕಾಲದ ಈ ಶುಕ್ರವಾರ, ಅದರಲ್ಲೂ ಇವತ್ತು ಶುಕ್ರವಾರ, ವಿಶೇಷವಾಗಿರ್ತಕ್ಕಂಥ ಗೋಧೂಳಿ ಲಗ್ನ, ತಾಯಿ ಮಹಾಲಕ್ಷ್ಮಿ ವಾಸ ಮಾಡತಕ್ಕಂಥ ವಿಶೇಷವಾದಂಥ ಕೃತಿಗಳನ್ನು ಬರೀಲಿಕ್ಕೆ ಆಧಾರವಾಗಿರ್ತಕ್ಕಂಥ ತಾಳೆ ವೃಕ್ಷಕ್ಕೆ, ಓಲೆಗರಿಗೆ ಅನುಷ್ಠಾನವನ್ನು ಮಾಡಿ ಗಣಪತಿಯ ಪ್ರಾರ್ಥನೆಯನ್ನು ಸಲ್ಲಿಸಿ ಇನ್ನಷ್ಟು ವೃಕ್ಷಗಳನ್ನು, ಇನ್ನಷ್ಟು ವನಸಿರಿಗಳನ್ನು ಸಂಗ್ರಹಣ ಮಾಡೋಣ. बोलो वनदुर्गा माता की जय। बोलो वनदुर्गा माता की जय।
ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಸಾಂಬ ಸದಾಶಿವನ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಭರಣಿಯ ಕ್ಷೇತ್ರ ಇದೊಂದು ಕ್ಷೇತ್ರವಾಗ್ತಕ್ಕಂಥದ್ರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ. ಇಲ್ಲಿರ್ತಕ್ಕಂತಹ ಪರಿವಾರ ದೇವತೆಗಳೆಲ್ಲವೂ ಸಹಿತ ಬಹಳ ವಿಶೇಷವಾಗಿದೆ. ಬೃಹದಾಕಾರವಾಗಿರ್ತಕ್ಕಂಥ ನಂದಿ ಯಾವ ಕಾಲದಲ್ಲಿ ಯಾವ ಮಹಾತ್ಮರು ಪ್ರತಿಷ್ಠಾಪನೆ ಮಾಡಿದ್ರು, ಇದನ್ನು ಪಾಂಡವರ ಕಾಲದಲ್ಲಿ ಪ್ರತಿಷ್ಠಾಪನೆಗೊಂಡಿರತಕ್ಕಂತಹ ಈ ಒಂದು ಪುಟ್ಟದಾದಂತಹ ಆಲಯ ಅಂತಲೂ ಹೇಳ್ತಾರೆ. ಅಂದು ಪಾಂಡವರ ವನವಾಸ ಕಾಲದಲ್ಲಿ ಇಲ್ಲಿ ಶಿವಾಲಯವನ್ನು ಮಾಡಿ ಸಪ್ತಮಾತೃಕೆಯರ ಇಲ್ಲಿ ಪ್ರತಿಷ್ಠಾಪಿಸಿ ದುರ್ಗೆ, ಗಣಪತಿ, ಸಾಂಬ ಸದಾಶಿವ ಮತ್ತು ಮುಂಭಾಗದಲ್ಲಿ ನಂದಿ ಇದೆಲ್ಲವೂ ಸಹಿತ ಚೆನ್ನಾಗಿದೆ. ಕಾಲಕ್ರಮೇಣ ಶೀತಲಗೊಂಡಿರ್ತಕ್ಕಂಥ ಆಲಯ. ಆದರೆ ಅತಿ ಶೀಘ್ರದಲ್ಲೇ ಮುಂಬರ್ತಕ್ಕಂತಹ ದಿನದಲ್ಲಿ ಇದು ಪ್ರಬುದ್ಧಮಾನಕ್ಕೆ ಬಂದು ಇಲ್ಲಿಗೆ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಗೆ ಶೀಘ್ರವಾದಂಥ ಪರಿಹಾರ ಇಲ್ಲಿದೆ. ಕಾರಣ ಇದು ವನಸ್ಪತಿ ಜೊತೆಗೆ ವನದುರ್ಗಿ ಇರ್ತಕ್ಕಂಥ ಸಾನ್ನಿಧ್ಯ. ಹಾಗಾಗಿ ಇಲ್ಲಿ ದುರ್ಗೆ ಕೂತಿದ್ದಾಳೆ. ಜಾತವೇದಸೆ ಸುನವಾಮ ಸೋಮರಾತೀತೋ ನಿದಹಾತಿ ವೇದ ಸರಪರ್ಷತ್ ದುರ್ಗಾಣಿ ವಿಶ್ವಾನ್ ಆವೇ ವಸಿಂಧುಂ ದುರಿತಾತ್ಯಗ್ನಿ. ಇಂತಹ ದುರ್ಗೆಯ ಸಾನ್ನಿಧ್ಯದಲ್ಲಿ ಇಲ್ಲಿಗೆ ಬರ್ತಕ್ಕಂಥವರ ಮನೋಕಾಮನೆಗಳು ಅತಿ ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಭರಣಿಯ ಕ್ಷೇತ್ರ ಇಡೀ ರಾಜ್ಯ ದೇಶಕ್ಕೆ ಪ್ರಚಲಿತವಾಗುತ್ತೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಈ ಕ್ಷೇತ್ರ ಶೀಘ್ರವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾದಷ್ಟು ಈ ಭರಣಿಯ ಸುತ್ತಮುತ್ತಿರತಕ್ಕಂಥ ಗ್ರಾಮಸ್ಥರು ಹಾಗೂ ಇದಕ್ಕೆ ಸಂಬಂಧಪಟ್ಟತಕ್ಕಂಥ ಭಕ್ತರಿಂದ ಸಾಕಷ್ಟು ಜನ ಇದ್ದಾರೆ. ಪೂಜೆ ಪ್ರಾರಂಭ ಆಗಬೇಕು, ದೀಪಾರಾಧನೆ ಆಗಬೇಕು, ಪ್ರತಿನಿತ್ಯ ದೇವಿಯ ಆ ಒಂದು ವಿಶೇಷವಾಗಿರ್ತಕ್ಕಂಥ ಮಹಾನೈವೇದ್ಯ ಪ್ರಸಾದ ಭಕ್ತರಿಗೆ ಒದಗಿಸಬೇಕು. ಭಕ್ತರಿಗೆ ಇಲ್ಲಿ ಪ್ರಸಾದ ಸಿಗುವಂತಾದರೆ ಖಂಡಿತವಾಗಲೂ ಇಲ್ಲಿನ ವಿಶೇಷತೆ ಮತ್ತಷ್ಟು ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಒಳ್ಳೆಯದಾಗಲಿ. ಈ ವರ್ಷ SSLCಯಲ್ಲಿ 95% ಒಳ್ಳೆಯದಾಗಲಿ. ಯಾವುದೇ ಊರು ಯಾವುದೇ ಗ್ರಾಮ ಆದರೂ ಒಂದು ಹಳ್ಳಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಸಹಿತ ಅವರ ಒಂದು ಸ್ವಯಂ ಪ್ರಭೆಯಿಂದ ಚೆನ್ನಾಗಿ ಓದಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡ್ರೆ ಅವ್ರನ್ನ ಸತ್ಕರಿಸಿ ಸನ್ಮಾನಿಸಬೇಕಾದ್ದು ಆದ್ಯ ಕರ್ತವ್ಯ. ಹಾಗಾಗಿ ನಿನ್ನ ಅದೃಷ್ಟ ಚೆನ್ನಾಗಿದೆ. ತಂದೆ ತಾಯಿ ಆಶೀರ್ವಾದ ನೀನು ಚೆನ್ನಾಗಿರಲಿ. ಒಳ್ಳೆ ಜ್ಞಾನವಂತನಾಗು, ಒಳ್ಳೆ ವಿದ್ಯಾವಂತನಾಗು. ಶಾರದೆಯ ಅನುಗ್ರಹ ನಿನಗಿದೆ.
ಡಾಕ್ಟ್ರೆ ಇಲ್ಲಿ ಇದು ಭಾಳ ವಿಶೇಷವಾಗಿದೆ. ಬಹುಶಃ ಇದೆಲ್ಲ ನೋಡಲಿಕ್ಕೆ ಒಂದು ವೈಪರೀತ್ಯ, ನೋಡಿದ್ರೆ ಒಂಥರ ಭಯ. ಏನಿರ್ಬೋದು ಇದರ ವಿಶೇಷತೆ? ಇದು ನೋಡಿದ್ರೆ ಬಹುಶಃ ಇದು ಮೇಲೆ ಎತ್ತೋದಾ ಅಥವಾ? ಹೌದೌದು. ಹಾಂ. ಸೊ ಇದರಲ್ಲಿ ಕೆಳಗಡೆ ಈ ಒಂದು ದಿವ್ಯ ಔಷಧಿಗಳನ್ನ ಕೆಳಗೆ ಹಾಕಿರ್ತೇವೆ. ಸೊ ಔಷಧಿಯ ಹೊಗೆ ಬರುತ್ತೆ. ಸೊ ಅದ್ರ ಜೊತೆಗೆ ಉಗಿಯು ಕೂಡ ಜೊತೆಗೆ ಬಂದಿರುತ್ತೆ. ಚರ್ಮದ ಕಾಯಿಲೆಗಳಿಗೆ ಇದು ಬಹಳ ಉಪಯುಕ್ತ. ಜೊತೆಗೆ ತೂಕವನ್ನು ಕಡಿಮೆ ಮಾಡ್ಲಿಕ್ಕೆ ಕೂಡ ತುಂಬಾ ಸಹಾಯ ಮಾಡುತ್ತೆ. ದೇಹ ಜಾಸ್ತಿ ದೇಹದಾಢ್ಯ ಇದ್ರೆ ಆ ದೇಹವನ್ನು ಕಡಿಮೆ ಮಾಡೋದು ಅದಕ್ಕೂ ಕೂಡ ಸಹಾಯ ಮಾಡುತ್ತೆ. ಜೊತೆಗೆ ಚರ್ಮದ ವಿವಿಧ ಕಾಯಿಲೆಗಳು, ಸೋರಿಯಾಸಿಸ್ ಇರ್ಬೋದು, ಅರ್ಟಿಕೇರಿಯಾ ಇರ್ಬೋದು, ತುರಿಕೆ ಇರ್ಬೋದು, ಅಲರ್ಜಿ ಇರ್ಬೋದು, ಆ ಥರ ಇದ್ರೆ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳಿಕ್ಕೆ ಈ ಅಲರ್ಜಿ, ತುರಿಕೆ ಮತ್ತು ಸೋರಿಯಾಸಿಸ್ ಇದಕ್ಕೂ ಸಹಿತ ಇದು ಬಹಳ ಉಪಯುಕ್ತ. ಸೊ ಈ ರೀತಿ ಅದು ಕೆಳಗಡೆಯಿಂದ ಉಗಿ ಬರ್ತಾ ಇರುತ್ತೆ. ಇದಕ್ಕೆ ನಾವು ಬಟರ್ಫ್ಲೈ ಸ್ಟೀಮ್ ಅಂತ ಕೂಡ ಕರಿಬೋದು. ಬಟರ್ಫ್ಲೈ ಥರ ಕಾಣಿಸುತ್ತೆ ಅಂತೆ. ಸೊ ತಲೆ ಹೊರಭಾಗದಲ್ಲಿರುತ್ತೆ. ದೇಹಕ್ಕೆ ಕೆಳಗಡೆಯಿಂದ ಹರ್ಬಲ್ ಸ್ಟೀಮ್ ಹಾಗೂ ಸಾಂಬ್ರಾಣಿಯ ಒಂದು ಔಷಧೀಯ ಗುಣ. ಅಂದರೆ ತಲೆ ಮಾತ್ರ ಆಚೆ ಇದೆ, ಇಡೀ ದೇಹ ಒಳಗಡೆ ಇದೆ. ಸೊ ಅದು ತಲೆ ಒಳಗಡೆ ಬಿಟ್ಟಿಲ್ಲ ನೀವು. ಒಂಥರ ಭಯನೇ ಇದು. ಇಡೀ ದೇಹ ಒಳಗಡೆ ಹಾಕಿ ಒಂದು ಧೈರ್ಯದಿಂದ ಮಲಗಬೇಕು ಒಳಗಡೆ. ಇಲ್ಲ, ಒಂದ್ಸಲ ಹಾಗೆ ಅನಿಸಿದ್ರು ಕೂಡ ಆಮೇಲೆ ಭಾಳ ಅಂದರೆ ತಲೆಯಿಂದ ಹಬೆ ಜಾಸ್ತಿ ಬರ್ತೇನಲ್ವಾ ದೇಹದಲ್ಲಿರ್ತಕ್ಕಂಥ ಬೆವರು ತೆಗಿಲಿಕ್ಕೋಸ್ಕರ. ಹೌದು. ಓಹೋ. ಚಿಕಿತ್ಸೆಗೆ ಮುಂಚೆ ನಾವು ನೀರು ಕುಡಿಸಿರ್ತೇವೆ. ಹಾಂ. ಇದರೊಳಗಿಂದ ಬರ್ತಕ್ಕಂಥದ್ದು ಅಂದರೆ ದೇಹದಲ್ಲಿರ್ತಕ್ಕಂಥ ವೇಸ್ಟ್ ಕೊಬ್ಬಿನಂಶ ತೆಗೆದು ಬೆವರಿನಿಂದ ಆಚೆ ಬರ್ತಕ್ಕಂಥ ಡಿಟಾಕ್ಸ್ ಅಂತ ನಾವೇನು ಹೇಳ್ತೇವೆ. ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ ದೇಹದಲ್ಲಿರುವಂಥ ವಿಷವಸ್ತುಗಳು ಸಂಪೂರ್ಣ ಹೊರಗೆ ಹೋಗಬೇಕು. ಆಗಷ್ಟೇ ಡಿಟಾಕ್ಸ್ ಆಗುತ್ತೆ. ಆದರೆ ಸೂರ್ಯನ ಒಂದು ತಾಪಮಾನ, ಸೂರ್ಯನ ಕಿರಣಗಳಷ್ಟೇ ಬಿಸಿ ಒಳಗಡೆ ಸಿಗುತ್ತಾ ಅಥವಾ ಇನ್ನೂ ಬಿಸಿ ಜಾಸ್ತಿ? ಇನ್ನೂ ಜಾಸ್ತಿ ಆಗುತ್ತೆ. ಇರುತ್ತೆ. ಆದರೆ ನೀರು ಕುಡಿದಿರ್ತೇವೆ, ಜೊತೆಗೆ ತಲೆ ತಂಪು ಪಟ್ಟಿಯನ್ನು ಹಾಕಿರೋದ್ರಿಂದಾಗಿ ಯಾವುದೇ ಕಷ್ಟ ಆಗೋದಿಲ್ಲ.